ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಈಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದೀ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವಸ್ತುತಿಯ ನೆನಹನ್ನ ಹಾಗೂ ಶಟಸ್ಥಲದ ಮರ್ಮವನ್ನ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು.
ಗೌರಮ್ಮ ನಿಲುಗಲ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಅವರೇ, ಶರಣು ಶರಣಾರ್ಥಿಗಳು. ಶರಣಾರ್ಥಿಯವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ 1981ನೇ ಈ ಸದ್ಭೋಗ ಸರ್ವ ಬಸವ ಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಸರ್ವ ಬಸವ ಬಂಧುಗಳೇ, ನಾವು ಎಂದಿನಂತೆ ಸೋಮವಾರ ಶಿವಯೋಗದ ಪ್ರಾತ್ಯಕ್ಷಿತೆಯ ಮೇಲೆ ಡಾಕ್ಟರ್ ದಯಾನಂದ ನುಲಿಯಪ್ಪರಿಂದ ನಾವು ಎಂದಿನಂತೆ ಅನುಭವದ ನುಡಿಗಳನ್ನ, ಶಟಸ್ಥಳದ ಮರ್ಮ ಆ ಒಂದು ಪಾಠವನ್ನ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಇಂದು ಐಕ್ಯ ಸ್ಥಳದ ಲಿಂಗಸ್ಥಳದ ಮೇಲೆ ಡಾಕ್ಟರ್ ದಯಾನಂದ ನುಲಿಯಪ್ಪರು ತಮ್ಮ ಪಾಠವನ್ನ ಮುಂದುವರಿಸಲಿದ್ದಾರೆ. ಅಪರೆ ತಾವು ಶುರು ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಅನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ? ಶರಣಾರ್ಥಿ ಪರ ಶುರು ಮಾಡ್ರಿ. ಕಾಣಿಸ್ತಾ ಇದೆ. ಆಯ್ತು. ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ನಾವು ಇದು ಕೆಲವರೆಲ್ಲ ಇದು ಜಾಯಿನ್ ಆಗಿದಾರಲ್ಲ, ಮೊಬೈಲ್ ನಂಬರ್ ಬರ್ತಾ ಇದೆ. ದಯವಿಟ್ಟು ಅವ್ರಿಗೊಂದು ನಿರ್ದೇಶನ ಕೊಟ್ರಿ ಅಪ್ಪರ, ಆನ್ ಮಾಡ್ಕೊಳಕಳಿ. ಇಲ್ಲಾಂದ್ರೆ ನಾವು ಅವ್ರನ್ನ ಗ್ರೂಪ್ ನಿಂದ ತೆಗೆದು, ನಿನ್ನೆ ಮಧ್ಯಾಹ್ನ ಅದೇ ಆಯ್ತು. ನಾವು ಇವತ್ತು ಮೀಟಿಂಗ್ ನಿಂದ ನಾವು ರಿಮೂವ್ ಮಾಡ್ತೀವಿ, ನೀವು ಆನ್ ಮಾಡ್ಕೊಂಡು ಹೇಳಿಲ್ಲ ಅಂದ್ರು ಅಂತ ಹೇಳ್ತೀವಿ. ಆದ್ರೂ ಸಹ ರಿಮೂವ್ ಹೇಳಲಿಲ್ಲ ಅವರು, ಮಾತಾಡ್ತಾ ಇಲ್ಲ. ಮತ್ತೆ ಅದೇ ನಂಬರೇ ಆಗ್ತಾ ಇದಾರೆ. ಅದರಿಂದ ದಯವಿಟ್ಟು ನಿರ್ದೇಶನ ಕೊಟ್ಟ. ನಂಬರ್ ಅಪ್ಪರೆ HD 1901 ಯಾರು ನೋಡಿ. ಹಲೋ, 1+HD 1901 ಯಾರು ನೋಡಿ ದಯವಿಟ್ಟು. ಹಲೋ. ಆಮೇಲೆ ವಿವೋ 12404 ಒಪ್ಪೋ A31 ಯಾರು ನೋಡಿ. ಒಪ್ಪೋ CPH 2813 ಯಾರು ನೋಡಿ ದಯವಿಟ್ಟು. ಮಧ್ಯಾಹ್ನ ರುದ್ರಪ್ಪ ಅವರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆದ್ರೂ ಯಾರು ಆನ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಲ್ಲ. ಇಲ್ಲಿ ನೋಡಿ, ವಿವೋ 12404, ಜಿಯೋಮಿ 23128 ಇವೆಲ್ಲ ಕಾಣಿಸ್ತಾ ಇದೆಯಾ ಇಲ್ಲಿ ಸ್ಕ್ರೀನ್ ಮೇಲೆ ಎಲ್ರಿಗೂ? ಎಲ್ರು ತಮ್ಮ ಹೆಸರುಗಳನ್ನ ಹಾಕಿ ಇಲ್ಲಿ ನೋಡಿ. ಇವ್ಯಾರ್ಯಾರ್ದಿದೆ ನೋಡಿ, ಇವೆಲ್ಲ ನಂಬರ್ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಕಾಣಿಸ್ತಾ ಇದೆಯಾ? ಓಪೋ A31 ಇದೆಯಲ್ಲ, ಇದು ಮಾದಪ್ಪರ್ದು ಅನ್ಸುತ್ತೆ. ಅಪ್ಪರೆ ತಮ್ಮ ಹೆಸರು ಹಾಕ್ರಿ. ಮಾದಪ್ಪರು. ನೀವು ಲಾಗಿನ್ ಆದ ತಕ್ಷಣ ಅದ್ರಲ್ಲಿ ಚೇಂಜ್ ಮಾಡ್ಕೋಬಹುದು ನಿಮ್ ಹೆಸರು. ನಾನು ಮಾಡಿದೆ, ನಂಗೆ ಗೊತ್ತಾಯ್ತಾ ಇಲ್ಲ. ಜಾಯಿನ್ ಆಗೋಕ್ಕಿಂತ ಮುಂಚೆ ನೀವು ಅದ್ ನಮ್ ಲಿಂಕ್ ಓಪನ್ ಮಾಡ್ತೀರಲ್ಲ, ಅಲ್ಲಿ ನಿಮ್ ಹೆಸರು ಕೇಳುತ್ತೆ. ಅಲ್ಲಿ ಹೆಸರು ಹಾಕ್ಬೇಕು ನೀವು. ಅದು ಗೊತ್ತಾಯ್ತಿಲ್ಲ ಅಣ್ಣವ್ರೆ. ಅಪ್ಪರೆ ಈಗ ಮಾಡ್ಬೋದು, ತಡ್ರಿ ನಾನೇ ಮಾಡ್ತೀನಿ. ಮಾದಪ್ಪರಲ್ಲ ನೀವು ತಾವು? ಹೌದು. ಆಯ್ತಪ್ಪರೆ, ತಾವ್ ಕೇಳಿಸ್ಕೊಳ್ರಿ ಆಯ್ತಾ. ನಂತರ ಏನಾದ್ರು ಡಿಸ್ಕಷನ್ ಇದ್ರೆ ನೋಡೋಣ ನಮ್ಮಲ್ಲಿ, ಆಯ್ತಾ? ಒಪ್ಪೋ CPH ಅಂತ ಇದೆ, ಶುರು ಮಾಡ್ಬೋದಾ? ಅಪ್ಪರೆ ಮಾಡ್ರಿ ತಾವು. ನಾವು ನೋಡ್ಕೋತೀವಿ, ಮಾಡ್ರಿ. ಆಯ್ತು. ಶರಣರ ಶಿವಯೋಗ ಬಗ್ಗೆ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು ನೋಡಿದ್ವಿ. ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ ನೋಡಿದ್ವಿ. ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು ಅಂತ ನೋಡಿದ್ವಿ. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳು ಯಾವುವು. ಹಾಗೇನೆ ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳ ಮಹತ್ವವನ್ನು ತಿಳಿದುಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು, ಆ 3 ದೀಕ್ಷೆಗಳು ಮತ್ತು 21 ಉಪದೀಕ್ಷೆಗಳನ್ನ ಅಭ್ಯಸನ ಮಾಡಿ ಇಷ್ಟಲಿಂಗದ ಒಳಗಡೆ ಏನಿದೆ ಅನ್ನೋದನ್ನ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅನ್ನೋದನ್ನ ನೋಡಿದ್ವಿ. ವಿಕಸನ ಕ್ರಮ 9ರಲ್ಲಿ ಈಗ ಹಲವಾರು ತಿಂಗಳಿಂದ ನಾವು ಶತ ಏಕದ ನೆಲೆಮನೆ, ಆ 101 ಕೋಣೆಗಳನ್ನ ನೋಡ್ತಾ ಇದ್ದೀವಿ. ಹೀಗಾಗಿ ಇವುಗಳನ್ನ ನಿಧಾನವಾಗಿ ಹೋಗ್ತಾ ಶರಣರ ಶಿವಯೋಗ ಅಂತ ಒಂದು ತಲೆಬರಹದ ಅಡಿಯಲ್ಲಿ ನೋಡ್ತಾ ಇದೀವಿ. ಕೊನೆಯ ಸ್ಥಳ ಐಕ್ಯ ಮಹಾಲಿಂಗ ಸ್ಥಳದಲ್ಲಿ ನಾವು ಐಕ್ಯ ಮಹಾಲಿಂಗದ ಲಿಂಗಸ್ಥಳಗಳನ್ನ ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. ಅಲ್ಲಿರುವ ಒಂದು ಲಿಂಗಸ್ಥಳಗಳು 93: ಕೊಂಡದು ಪ್ರಸಾದಿ ಸ್ಥಳ, ನಿಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರ ವರಿಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ, ಜ್ಞಾನ ಶೂನ್ಯ ಸ್ಥಳ ಅಂತ ಅಲ್ಲಿ ಇರುವ ಲಿಂಗ ಸ್ಥಳಗಳಾಗಿವೆ. ಹೀಗಾಗಿ ಪ್ರತಿ ಸ್ಥಳದಲ್ಲಿ ನಾವು ಆ 24 ಸಕಿಲುಗಳನ್ನು ನೋಡ್ಕೊಳ್ಬೇಕು. ಅಲ್ಲಿರುವ ಆಕೃತಿ ಇರಲಿ, ಪ್ರಣಮ, ನಾದ, ಅಲ್ಲಿರುವ ಗಣ ಯಾವುದು, ಹಸ್ತ ಯಾವುದು, ಚಕ್ರ ಯಾವುದು, ಅವು ಗೊತ್ತಾದ್ರೆ ಏನಾಗುತ್ತೆ, ಆ ಸ್ಥಳದ ಒಂದು
ಪೂರ್ಣ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಇವತ್ತು ಅಂಗಸ್ಥಳದ ಐಕ್ಯ ಸ್ಥಳಗಳನ್ನ ನೋಡಿದ್ವಿ. ಈಗ ಐಕ್ಯ ಸ್ಥಳ ಮಹಾಲಿಂಗ ಸ್ಥಳಗಳಲ್ಲಿ ಹೋದ ಸಾರಿ ನಾವು ಕೊಂಡದು ಪ್ರಸಾದಿ ಸ್ಥಳ ಮತ್ತು ನಿಂದುದೋಗರ ಸ್ಥಳ ಅಥವಾ ಶಿಷ್ಟೋದನ ಸ್ಥಳ ಅನ್ನೋದನ್ನ ಅಭ್ಯಾಸನೆ ಮಾಡಿ ಇವತ್ತು 83ನೆಯ ಭಾಗಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆ ಮೇಲೆ ಇಷ್ಟಲಿಂಗವನ್ನ ಇಟ್ಟುಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ತಮ್ಮಲ್ಲಿ ಒಂದು ಭಿನ್ನವನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಲಗಿದ ಸ್ಥಿತಿಯಲ್ಲಿ ಇದನ್ನ ಕೇಳಬೇಡಿ. ಇವತ್ತು ನಾವು ಭಾಗ 83ಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಅದರಲ್ಲಿ ಚರಾಚರ ನಾಸ್ತಿ ಸ್ಥಳ. ನೋಡಿ, ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಇಡೀ ವಿಶ್ವಾన్ని ಅಥವಾ ಜಗತ್ತನ್ನಿ ಎಲ್ಲಿ ನೀವು ನೋಡ್ತಿರೋ ಎರಡು, ಒಂದು ಚಲಿಸುವ ಚಲಿಸದಿರುವ ವಸ್ತುಗಳಿಂದ ಕೂಡಿರ್ತಾ ಇದೆ. ಕೆಲವೊಂದು ವಸ್ತುಗಳು ಚಲಿಸ್ತವೆ, ಕೆಲವೊಂದು ವಸ್ತುಗಳು ಚಲಿಸೋಲ್ಲ. ಈಗ ಒಂದು ದೊಡ್ಡ ಶಿಲೆ ಇರುತ್ತೆ, ಅದು ಚಲಿಸೋಲ್ಲ. ಅದೇ ಒಂದು ನದಿಯನ್ನಿ ಅಥವಾ ಒಂದು ಜೀವಿಯನ್ನಿ ಅವು ಯಾವಾಗ್ಲೂ ಚಲಿಸ್ತಾ ಇರ್ತವೆ. ಅಂದ್ರೆ ಏನು, ವಿಶ್ವದಲ್ಲಿ ಎಲ್ಲೂ ಒಂದು ಚಲಿಸೋದು, ಒಂದು ಚಲಿಸದೇ ಇರೋದು, ಚಲಿಸುವ ಮತ್ತು ಚಲಿಸದಿರುವ ವಸ್ತುಗಳಿಂದ ಈ ವಿಶ್ವ ಒಡಗೂಡಿದೆ. ಆದರೆ ಸತ್ಯ ಏನಂದ್ರೆ ಎಲ್ಲವೂ ಕೊನೆಗೆ ಮಹಾಲಿಂಗದಲ್ಲಿ ಲಯವಾಗ್ತಾ ಇದೆ. ಚರಾಚರ ಸ್ಥಳದಲ್ಲಿ ಏನಾಗ್ತಾ ಇದ್ದಾನೆ ಈ ಸಾಧಕ, ಈ ಸ್ಥಳದಲ್ಲಿ ಬಂದ ನಂತರ ಎಲ್ಲದರಲ್ಲಿಯೂ ಅಚಲತೆ ಅಳವಟ್ಟು ಇದರ ನಿಜದ ನಿಲುವು ಏನಂದ್ರೆ ಇದು ಎಲ್ಲ ಮಹಾಲಿಂಗದಿಂದ ಬಂದು ಮಹಾಲಿಂಗದಲ್ಲಿಯೇ ಲಯವಾಗ್ತಾ ಇದೆ ಅನ್ನೋದನ್ನ, ಆ ಸತ್ಯವನ್ನ ಆತ ಅರ್ಥಕೊಂಡಿರ್ತಾನೆ. ಹೀಗಾಗಿ ಯಾವುದಕ್ಕೂ ಅವನ್ಗೆ ಏನ್ ಅವನ್ ಕಣ್ಮುಂದೆ ಬರ್ಲಿ, ಏನೋ ಕೇಳಿಸ್ಕೊಳ್ಳಿ, ಏನೇ ಘಟನೆ ಆಗ್ಲಿ, ಏನೇ ಇರ್ಲಿ, ಅವನ್ಗೆ ಆ ಕುರಿತು ಯಾವುದೇ ವ್ಯಾಕುಲತೆ ಇರೋಲ್ಲ, ಜಂಜಾಟ ಇರೋದಿಲ್ಲ. ಹೀಗಾಗಿ ಹೊರ ಪ್ರಪಂಚದ ವ್ಯವಹಾರಕ್ಕೆ ಆತ ಒಳಗಾಗೋದಿಲ್ಲ. ಅದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ತುಂಬಾ ದುಃಖ ಪಡೋದು ಅಥವಾ ಅತ್ಯಂತ ಸಂತೋಷ ಪಡೋದು, ಈ ಹೊರ ಪ್ರಪಂಚದ ಯಾವುದೇ ವ್ಯವಹಾರಕ್ಕೆ ಅಷ್ಟೊಂದು ಸ್ಪಂದನೆ ಆತ ಮಾಡೋದೇ ಇಲ್ಲ. ಹೀಗಾಗಿ ಆತನಿಗೆ ಜಗದ ಹಂಗಿರೋಲ್ಲ. ಪ್ರಪಂಚವೆಲ್ಲ ಒಂದು ಅರ್ಥಹೀನ. ಇದೆಲ್ಲ ಒಮ್ಮೆ ನಗು ಬರುತ್ತೆ, ಇದೆಲ್ಲ ನೋಡುವಾಗ ನಗು ಬರುತ್ತೆ. ಏನಪ್ಪಾ ಇದು, ಯಾಕೆ ಹೀಗೆ ಇವರು ಮಾತಾಡ್ತಾ ಇದ್ದಾರೆ, ಯಾಕೆ ಹೀಗೆ ಇವರು ಬಿಹೇವ್ ಮಾಡ್ತಾ ಇದ್ದಾರೆ. ಅದು ಕುಟುಂಬದಲ್ಲಿರಲಿ, ಸಮಾಜದಲ್ಲಿರಲಿ, ಊರಲ್ಲಿರಲಿ, ಎಲ್ಲಿಯೇ ನಾವು ಹೋದಲ್ಲಿ ಅವರ ಒಂದು ವಿಚಿತ್ರವಾದ ಒಂದು ನಡತೆ ನಮಗೆ ಅರ್ಥವಾಗಿ ಬಿಡ್ತಾ ಇದೆ. ಯಾಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದೇ ಆಗ್ತಾ ಇಲ್ವಲ್ಲ ಅಂತ ಆತ ಅನ್ನಿಸ್ತಾನೆ. ಈ ಚರಾಚರ ನಾಸ್ತಿ ಸ್ಥಳದಲ್ಲಿ ಅವನಿಗೆ ಯಾವುದೂ ದ್ವಂದ್ವವಿರೋಲ್ಲ, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಐಕ್ಯ ಸ್ಥಳಕ್ಕೆ ಬಂದಿದ್ದಾನೆ ಅವನು, ನಿಸ್ಸಂದೇಹಿ, ಯಾವ ಸಂದೇಹಗಳು ಉಳಿದಿಲ್ಲ. ಏನಿದು, ಇದಿರಬಹುದಾ, ಇಲ್ಲ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿ ಒಂದು ನಿರ್ಣಯ ತೆಗೆದುಕೊಳ್ತಾ ಇದ್ದಾನೆ. ನಿರ್ಗಮನೆ ಮತ್ತು ಆತ ಮೌನಿಯಾಗಿರ್ತಾನೆ, ಹೆಚ್ಚಾಗಿ ಮೌನಿಯಾಗಿರ್ತಾನೆ. ಒಂದು ವಾಗ್ವಾದಗಳಿಗೆ, ವಿತ್ತಂಡವಾದಗಳಿಗೆ ಆತ ಭಾಗಿಯಾಗಿರೋದಿಲ್ಲ. ಮೌನದಲ್ಲಿಯೇ ಒಂದು ಶಿವಾನಂದವನ್ನು ಪಡೆಯುವ ಒಂದು ಶಕ್ತಿಯನ್ನ ಆತ ಪಡೆದಿರ್ತಾನೆ. ಚರಾಚರ ಪ್ರಪಂಚ ಇದು ಚಲಿಸೋದಿರ್ಲಿ, ಚಲಿಸದೇ ಇರೋದಿರಲಿ, ಸ್ಥಿರವಾಗಿರಲಿ, ಅದಕ್ಕೆಲ್ಲ ಮಾಯೆಯೇ ಕಾರಣ. ಆದ್ರೆ ಆ ಶಿಷ್ಟೋದನ ಸ್ಥಳದಲ್ಲಿ ನಾವು ನೋಡಿದ್ವಿ, ಅಲ್ಲಿ ಆ ಮಾಯೆಯನ್ನ ಸಾಧಕ ಒಂದು ಔತಣದ ರೂಪದಲ್ಲಿ ಇಟ್ಕೊಂಡಿದ್ದ. ಆದರೆ ಶಿವಯೋಗಿಯಲ್ಲಿ ಪರಶಿವ ದಿವ್ಯಾನುಭೂತಿ ಎಂಬ ಪ್ರಸಾದದ ಪ್ರಭೆ ಬೆಳೆದು ಬಂದಾಗ ಈ ಶಿವನ ಒಂದು ಅನುಭೂತಿ ಆತನ ಮೇಲೆ ಆಗಿರೋದ್ರಿಂದ ಈ ಜಗವನ್ನಾವರಿಸಿದ ಮಾಯೆಯು ಆ ಮಹಾ ಬೆಳಗಿನಲ್ಲಿ, ಪಶ್ಚಿಮ ಚಕ್ರದ ಬೆಳಗಿನಲ್ಲಿ ಬೆರೆತು ಬಯಲಾಗುವುದು. ಹೀಗಾಗಿ ಆ ಮಾಯೆಯಿಂದ ತೋರಿದ ಈ ಎಲ್ಲಾ ಚರಾಚರ ಜಗವು ಆತನಿಗೆ ತೋರದು. ಅದು ಪರಮನ ಚೇತನದಲ್ಲಿ ಲಯ ಪಡೆಯುವುದು. ಅದೇ ಚರಾಚರ ಸ್ಥಳ. ಅದನ್ನು ಸಾಧಿಸಿದ ಶಿಷ್ಟೋದನ ಸ್ಥಳಿ ಈ ಸ್ಥಳದಲ್ಲಿ ಏನನ್ಸ್ಕೊಳ್ತಾ ಇದ್ದಾನೆ, ಚರಾಚರ ಲಯ ಸ್ಥಳಿ ಅಂತ. ಶಿಷ್ಟೋದನ ಸ್ಥಳಿಯೇ ಪರಮನಲ್ಲಿ ಮಾಯೆಯ ವಿಲೀನಕ್ಕೆ ಕಾರಣನಾಗಿರೋದ್ರಿಂದ ಆತನು ಚರಾಚರ ವಿನಾಶಕನೆನಿಸುವನು. ಆ ಮಾಯೆ ಹಾಗೂ ಚರಾಚರ ದ್ವಂದ್ವ ಇವೆರಡರ ವಿನಾಶದ ನಂತರ ಈಗ ಏನಾಗಿದ್ದಾನೆ ಶಿವಯೋಗಿಯು, ನಿರ್ದೇಹಿಯಾಗಿ ವಿದೇಹಿಯಾಗಿ ಮಲರೂಪ ಮಾಯಾರಹಿತನಾಗಿ ಜೀವಿಸ್ತಾ ಇದ್ದಾನೆ. ಆ ತ್ರಿಮಲುಗಳು ಸಹ ಈಗ ಹೋಗ್ತಾ ಇದ್ದಾವೆ. ಅದನ್ನ ಅಲ್ಲಮರು ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ. ಯಾರಾದ್ರೂ ಓದಿ ನೋಡೋಣ. ಸಚರಾಚರವೆಂಬುದೊಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರು. ಸಚಾರಚರವೆಂಬುದೊಂದು ಕಿಂಚಿತ್ತು, ಚತುರ್ಯುಗವೆಂಬುದೊಂದು ಕಿಂಚಿತ್ತು, ಅಪ್ಪುದೆಂಬುದೊಂದು ಕಿಂಚಿತ್ತು, ಆಗದೆಂಬುದೊಂದು ಕಿಂಚಿತ್ತು, ತಾನು ಶುದ್ಧವಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ತು. ಸಮಗ್ರ ವಚನ ಸಂಪುಟ 2, 657.
ವಚನದ ಸಂಖ್ಯೆ 657. 657. ಶರಣು ಶರಣಾರ್ಥಿ. ಶರಣಾರ್ಥಿ ಶಶಿಕಲಾ ಅಕ್ಕ. ಈ ವಿಶ್ವ, ಇಡೀ ವಿಶ್ವ ಅತ್ಯಂತ ವಿಸ್ತಾರವಾದ ಈ ಚರಾಚರ ಜಗತ್ತು, ಲಕ್ಷಾಂತರ ವರ್ಷಗಳ ಯುಗಗಳು ಸಹಜವಾಗಿ ಘಟಿಸುವ ಅಲೌಕಿಕ ಸಿದ್ಧಿ ಸಾಮರ್ಥ್ಯಗಳು, ಒಮ್ಮೊಮ್ಮೆ ಪವಾಡ ಅಂತೀವಿ, ಗೊತ್ತಾಗೋಲ್ಲ ಅದು ಯಾಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗೋಲ್ಲ. ಆದರೆ ಅವುಗಳನ್ನು ನೋಡಿದ ಈ ಶರಣನ ದೃಷ್ಟಿಯಲ್ಲಿ ಯತ್ ಕಿಂಚಿತ್, ಅದು ಕಿಂಚಿತ್ತಾಗಿ ತಗೊಳ್ತಾನೆ ಇವನು. ಯಾಕೆ ಹೇಳಿ? ಅವೆಲ್ಲ ಮಿಂಚಿ ಮರೆಯಾಗುವಂತವುಗಳು. ಆಗುತ್ತದೆ, ಆಗೋದಿಲ್ಲ, ಇದೆಲ್ಲ ಶಿವಯೋಗ ಕಿಂಚಿತ್, ಸಾಧ್ಯ ಅಸಾಧ್ಯ, ಆತನಲ್ಲಿ ಯಾವ ಅರ್ಥವೂ ಇಲ್ಲ. ಏಕೆಂದ್ರೆ ಆ ಶಿವಯೋಗಿಯು ಅಪರಿಮಿತ ನಿಷ್ಕಲ ತತ್ವದಲ್ಲಿ ಬರ್ತಿದ್ದಾನೆ. ಎಲ್ಲಿದೆ ನಿಷ್ಕಲ ತತ್ವ? ಬ್ರಹ್ಮರಂಧ್ರ. ಹೌದಕ್ಕ. ಅಲ್ಲಿ ತನಕ ಈಗ ಸಹಸ್ರಾರ ಚಕ್ರಕ್ಕೆ ಆತ ಹೋಗಿರೋದ್ರಿಂದ, ಅಪರಿಮಿತ ನಿಷ್ಕಲ ತತ್ವದಲ್ಲಿ ಬೆರೆತಿರೋದ್ರಿಂದ ಅನಂತ ಚಿದ್ ಬಯಲಿನಲ್ಲಿ ಒಂದಾಗಿ ನಿಂತಿದ್ದಾನೆ. ಅದನ್ನೇ ನಿನ್ನೆ ನಾವು ವಚನದಲ್ಲಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಅಂತ ಹೇಳಿದ್ವಲ್ಲ, ಅದು ಅನಂತ ಚಿದ್ಬಯಲಿನಲ್ಲಿ ಒಂದಾಗಿ ನಿಂತಿದ್ದಾನೆ. ಅವನ ಮುಂದೆ ಈಗ ಏನಾಗ್ತಿದೆ? ಎಲ್ಲವೂ ಸರ್ವವೂ ಈಗ ನಗಣ್ಯ. ಅವನ ಅನಂತ ಅಸ್ತಿತ್ವದ ಎದುರು ಸೃಷ್ಟಿಯೇ ಇಲ್ಲವಾದ ಬಳಿಕ ಅದನ್ನು ನಿರ್ಮಿಸಿದ ಸೃಷ್ಟಿಕರ್ತನಿಗೆ ಎಲ್ಲಿ ಸ್ಥಾನ? ಅಲ್ಲಿ ಶರಣನೆಂಬ ಶಬ್ದವೂ ಈಗ ಉಳಿಯೋಲ್ಲ. ಐಕ್ಯ ಸ್ಥಳದಲ್ಲಿ ಹೋಗ್ತಾ ಇದ್ದೀವಿ ನಾವು. ಕ್ರಮೇಣ ಇವೆಲ್ಲ ಒಂದೊಂದೇ 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 ಈಗ ಬಯಲಾಗ್ತಾ ಇವೆ. ಹೀಗಾಗಿ ಈ ಚಿತ್ರವನ್ನ ನೀವು ನೋಡ್ಬೇಕು. ಇಲ್ಲಿ ಏನಾಗ್ತಾ ಇದೆ? ಒಂದು 25 ತತ್ವಗಳು, 35 ತತ್ವಗಳು, ಹೀಗೆಲ್ಲ ಈಗ ನೋಡಿ ನೀವು. ಮೊದಲು 25 ತತ್ವಗಳು, ಪಂಚವಿಂಶತಿ ತತ್ವಗಳು. ಪಂಚ ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಬೇರೆಯವ್ರು ಹೇಳಿ. ಪಂಚಕರ್ಮೇಂದ್ರಿಯಗಳು ಯಾರು? ಬೇರೆ ಯಾರಾದ್ರೂ ಹೇಳಿ. ಪಂಚಕರ್ಮೇಂದ್ರಿಯಗಳು ಯಾವುವು? ಪ್ರಾಣ, ನೇತ್ರ, ಜಿಹ್ವೆ, ತ್ವಕ್ಕು, ಶ್ರೋತ್ರ. ಪಂಚಕರ್ಮೇಂದ್ರಿಯಗಳು ಗುಹೆ, ಪಾದ, ಪಾಣಿ, ವಾಕ್. ಹೌದು. ಪಂಚವಾಯುಗಳು ಯಾವುದು ಹೇಳಿ? ಪ್ರಾಣ, ಅಪನ, ವ್ಯಾನ, ಉದಾನ, ಸಮಾನ. ಸಮಾನ. ಪಂಚ ಮಹಾಭೂತಗಳು ಯಾವುವು? ಪೃಥ್ವಿ, ಅಪ್ಪು, ತೇಜ, ಆಕಾಶ. 4 ಅಂತಃಕರಣಗಳು ಯಾವುವು? ಮನ, ಅಹಂಕಾರ. ಹಾ, ಚಿತ್ತ, ಬುದ್ಧಿ, ಮನ, ಅಹಂಕಾರ, ಮನ, ಜ್ಞಾನ. ಸೊ ಇವೆಲ್ಲ ಆತ್ಮನ ಒಂದು 25 ತತ್ವಗಳು. ನೋಡಿ, ಇವೆಲ್ಲ ಏನ್ ನೀವು ಹೇಳಿದ್ರಲ್ಲ, ಈಗ 25 ತತ್ವಗಳ ಆತ್ಮ ಇದೆ. ಇದು 25 ತತ್ವಗಳಿಗೆ ಏನಂತಾರಂದ್ರೆ ಆತ್ಮತತ್ವ, ಆತ್ಮತತ್ವ ಅಂತ ಕರೀತಾರೆ. ಅವಕ್ಕೆ 25 ಪಂಚವಿಂಶತಿ ತತ್ವಗಳು ತಮಗೆಲ್ಲ ಈಗ ಮನದಟ್ಟಾಗಿದೆ. ಹಾಗೇನೆ ವಿದ್ಯಾತತ್ವ ಅಂತ ಬರುತ್ತೆ. ಪಂಚ ಆತ್ಮ ತತ್ವ ಆದ ನಂತರ ವಿದ್ಯಾತತ್ವ. ವಿದ್ಯಾತತ್ವ ಯಾವುದಂದ್ರೆ ಪಂಚಕಲೆಗಳು ಮತ್ತು ಪಂಚ ಸಾಧಕ್ಯಗಳು. ಪಂಚಕಲೆಗಳು ಯಾವುವು? ವಿದ್ಯಾಕಲೆ, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ. ಪಂಚ ಸಾಧಕ್ಯಗಳನ್ನ ಹೇಳಿ. ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಶಿವ ಸಾಧಕ್ಯ, ಮಹಾಸಾಧಕ್ಯ. ಇವು ಪಂಚಕಲೆಗಳು ಮತ್ತು ಪಂಚ ಸಾಧಕ್ಯಗಳು ಕೂಡಿಕೊಂಡು ವಿದ್ಯಾತತ್ವ. ಈಗ ನೋಡಿ ಎಷ್ಟಾಯ್ತು? 25 10 35 ತತ್ವಗಳು ಆದವು. ಆತ್ಮತತ್ವ ಏನಿದೆಯಲ್ಲ, ಅವು 25, ಅದು ಅಂಗ. ಆದರೆ ಈ ಶಿವತತ್ವ, ಲಿಂಗತತ್ವ ಯಾವುದಂದ್ರೆ ಶಿವತತ್ವ, ವಿದ್ಯಾತತ್ವ, ಶಿವತತ್ವ, ಆತ್ಮತತ್ವ. 35 ತತ್ವಗಳ ಆಚೆ ಏನಿದೆಯಲ್ಲ ಅದಕ್ಕೆ ಶಿವತತ್ವ ಅಂತಾರೆ. ಈಗ ನಮಗೇನ್ ಗೊತ್ತಾಯ್ತು? ಆತ್ಮತತ್ವ ಅಂದ್ರೆ 25 ಪಂಚವಿಂಶತಿ ತತ್ವಗಳು, ವಿದ್ಯಾತತ್ವ ಅಂದ್ರೆ ಪಂಚಕಲೆಗಳು ಮತ್ತು ಪಂಚ ಸಾಧಕ್ಯಗಳು ಅನ್ನೋ ಒಂದು 5 5 10 ಅವು ವಿದ್ಯಾತತ್ವಗಳನ್ಸಿ. ಶಿವತತ್ವ ಇವುಗಳ ಮೇಲಿರೋದು 35 ತತ್ವಗಳ ಆಚೆ ಇರುವ ಮಂಗಲ ತತ್ವವೇ ಶಿವತತ್ವ. ಈಗೇನಾಯ್ತು ನೋಡಿ, ತತ್ವಮಶಿ ಅಂತ ಏನಂತಾರಲ್ಲ, ತತ್ವ ಅಂದ್ರೆ ಶಿವತತ್ವ, ತತ್ವ ಮಶಿ, ತತ್ವ ತಮ್ಮಶಿ ಅಂದ್ರೆ ಶಿವತತ್ವ, ವಿದ್ಯಾತತ್ವ, ಆತ್ಮತತ್ವ. ಈ 3 ತತ್ವಗಳ 35 ತತ್ವಗಳ ಆಚೆ ಇರುವ ಮಂಗಲ ತತ್ವ ಶಿವತತ್ವವಾಯ್ತಲ್ಲ. ಇದೆಲ್ಲ ಕೂಡಿಕೊಂಡು ಪಂಚವಿಂಶತಿ ತತ್ವ.
ವಿದ್ಯಾತತ್ವ, ಶಿವತತ್ವ ಇದೆಲ್ಲವನ್ನು ಕೂಡಿಕೊಂಡು ಅದಕ್ಕೆ ಏನಂತ ಕರೀತಾರೆ? ಪರತತ್ವ, ಪರತತ್ವ, ಪರತತ್ವ ಅಂತ ಕರೀತಾರೆ. ಇಷ್ಟೆಲ್ಲ ನನ್ನ ದೇಹದಲ್ಲಿದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಪಂಚವಿಂಶತಿ ತತ್ವಗಳಾಗ್ಲಿ, ವಿದ್ಯಾತತ್ವಗಳಾಗ್ಲಿ, ಅವೆಲ್ಲ ನಾನು ಸಾಕಾರ ಮಾಡಿಕೊಂಡಾಗ ಶಿವಯೋಗದ ಮೂಲಕ ಶಿವತತ್ವ ಸಾಕಾರವಾಗಿ ಅದರ ಆಚೆ ಇರುವ ಅಂದ್ರೆ ನಿರಂಜನ ಲಿಂಗವಿರುವ ಪಶ್ಚಿಮ ಚಕ್ರಕ್ಕೆ ಹೋದಾಗ ನನಗೆ ಪರತತ್ವದ ಒಂದು ಬೆಳಕು ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲಿ ನೋಡಿ, ನೀವು ಹೇಳಿದ್ರಿ ಈಗಾಗ್ಲೇ ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ, ಅಲ್ಲಿರುವ ಸಾಧಕೆಗಳು ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ, ಮಹಾದೇವ ಅನ್ಬಹುದು, ಅಥವಾ ಕರ್ತೃ, ಅದೆಲ್ಲ ಹೇಳಿದ್ರಿ ನೀವು, ಮೂರ್ತಿ, ಅಮೂರ್ತಿ ಅದನ್ನು ಅನ್ಬಹುದು. ಶಕ್ತಿಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಶಕ್ತಿಯನ್ನು ಅಂತಾರೆ, ಅಥವಾ ಅರ್ಪಣ ಶಕ್ತಿ, ಧಾರಣ ಶಕ್ತಿ, ವಿವೇಚನಾ ಶಕ್ತಿ, ಶಾಂತಿ ಶಕ್ತಿ, ನಿರಹಂಕಾರ ಶಕ್ತಿ, ನಿರ್ವಿಕಾರ ಶಕ್ತಿ ಅಂತಾನೂ ಕರೀತಾರೆ. ಸಾಧಕನ ಸ್ಥಳಗಳು ಗೊತ್ತು ನಿಮಗೆ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಲಿಂಗಗಳು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಅಲ್ಲಿರುವ ತನ್ಮಾತ್ರೆಗಳು ಗಂಧ, ರಸ, ರೂಪ, ಸ್ಪರ್ಶ, ಸ್ತೋತ್ರ, ತೃಪ್ತಿ, ಇವೆಲ್ಲ ಮನದಟ್ಟಾಗಿರ್ಬೇಕು. ನಮಗೆ ಎಳ್ಳಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಈ 36 ಒಂದು ತತ್ವಗಳ ಸುಭದ್ರ ಹೊಂದಾಣಿಕೆಯೇ ವಿಸ್ತಾರವಾದ ಈ ಭವ್ಯ ವಿಶ್ವ. ಈ ವಿಶಾಲವಾದ ತತ್ವದಲ್ಲಿ ಲಕ್ಷಾಂತರ ಮೋಹಕ ವಿಷಯಗಳು ತುಂಬಿಕೊಂಡಿವೆ. ಶುದ್ಧ ವಿದ್ಯೆಯ ವಿಪರ್ಯಾಸವಾದ ಅವಿದ್ಯೆಯ ಈ ಆಕರ್ಷಕ ಜಗತ್ತನ್ನು ಅದು ಜೀವನ ಎದುರು ಪ್ರದರ್ಶಿಸಿದೆ. ಅನೇಕ ಮೋಹಕ ವಿಷಯಗಳು ನಮ್ಮ ಮುಂದೆ ಬಂದು ನಿಲ್ತಾ ಇವೆ. ಆಗ ಏನಾಗ್ತಾ ಇದೆ? ಆ ಜೀವನು ಅವಿದ್ಯೆಯ ಬಲೆಗೆ ಬಿದ್ದು ತತ್ವ ಶಿವಜ್ಞಾನವನ್ನೆಲ್ಲ ಮರೆತು ದೇಹಾತ್ಮ ತಾನಾಗಿ ವಿಷಯಗಳಲ್ಲಿ ರಮಿಸುತ್ತಾನೆ. ತಾನು ಶಿವನ ಅಂಶ ಅಂತ ಮರೆತು ಏನ್ ಮಾಡ್ತಾನೆ? ಆ ವಿಷಯಗಳಲ್ಲಿ ರಮಿಸುತ್ತಾನೆ. ಹೀಗಾಗಿ ಬಾಳಿನುದ್ದಕ್ಕೂ ದುಃಖ ಫಲಗಳನ್ನು ಪಡಿತಾ ಇದ್ದಾನೆ. ಜನನ ಮರಣಗಳ ಭವಚಕ್ರಕ್ಕೆ ಸಿಲುಕಿ ಬಳಲ್ತಾನೆ. ಆ ಜೀವನೀಗ ಈ ಭವಚಕ್ರದಿಂದ ಹೊರನುಗ್ಗಿ ಶಾಂತಿ ಪಡೆಯಬೇಕಾದರೆ ಅವಿದ್ಯೆಯನ್ನು ನಾಶಗೊಳಿಸಬೇಕು. ಹೇಗೆ? ವಿದ್ಯಾತತ್ವವೇ ಅವಿದ್ಯಾನಾಶಕ ಸಾಧನ. ವಿದ್ಯಾತತ್ವಗಳು ಅಂದ್ರೆ ಯಾವುವು? ವಿದ್ಯಾತತ್ವ ಅಂದ್ರೆ ಪಂಚಕಲೆಗಳು, ಸಾಧಾಕ್ಯಗಳು. ಸೊ ಪಂಚ ಸಾಧಾಕ್ಯಗಳು ಮತ್ತು ಪಂಚಕಲೆಗಳಿಂದ ನಾವು ಆ ಅವಿದ್ಯೆಯನ್ನ ನಾಶ ಮಾಡ್ಬೇಕಾಗ್ತಾ ಇದೆ. ಜೀವನು ಪರಿಶುದ್ಧ ನಿರ್ಮಲ ಹೃದಯಿಯಾಗಿ ಪವಿತ್ರವಾದ ವಿದ್ಯಾತತ್ವಕ್ಕೆ ಶರಣು ಹೋಗಬೇಕು. ಆಗ ಅದು ತ್ವಂಪದವೆನಿಸುವ ಆತ್ಮತತ್ವವನ್ನ, ತತ್ಪದವಾದ ಶಿವತತ್ವವನ್ನ ಒಂದುಗೂಡಿಸಿ ಅವೆರಡರ ಅಭೇದ್ಯ ಜ್ಞಾನ ನೀಡುವುದು ಅದೇ ಲಿಂಗಾಂಗ ಸಾಮರಸ್ಯ. ಅದಕ್ಕೇನಂತಾರೆ ಅಂದ್ರೆ ಸ್ವಾತ್ಮೈಕ ಬೋಧ. ತ್ವಂಪದವು ಅಂಗವಾದರೆ ತತ್ಪದವು ಲಿಂಗ, ವಿದ್ಯಾತತ್ವವು ಅಸೀಪದವಾಗಿದ್ದು ಅದು ಅಂಗಲಿಂಗ ಸಮರಸವಾಗಿದೆ. ಈ ಮೂರನ್ನು ಅಂದ್ರೆ ಆತ್ಮತತ್ವ, ಶಿವತತ್ವ ಮತ್ತು ವಿದ್ವಾತತ್ವಗಳನ್ನು ಒಳಗೊಂಡು ನಿಂದ ನಿಜವೇ ಪರತತ್ವ ಅನ್ನೋದನ್ನ ನೀವು ಈ ಚಿತ್ರದಲ್ಲಿ ನೋಡಿದ್ರಿ. ಪರತತ್ವ ಅನ್ನೋದು ಆತ್ಮತತ್ವ, ಶಿವತತ್ವ, ವಿದ್ಯಾತತ್ವಗಳ ಮೇಲಿರುವ ಒಂದು ತತ್ವವಾಗಿದೆ. ಅದು ಪರತತ್ವ. ಹೀಗಾಗಿ ವಿದ್ಯಾಶಕ್ತಿಯು ಅವಿದ್ಯಾಶಕ್ತಿಯ ರೂಪವನ್ನೇ ಬದಲಿಸಿ ಜೀವನನ್ನ ಶಿವನಲ್ಲಿ ಬೆರೆಸಿ ಕಡೆಗೆ ಅದೇನ್ ಮಾಡ್ತಾ ಇದೆ? ನಮ್ಮನ್ನ ಆ ಪರತತ್ವದವರೆಗೂ ಕರೆದುಕೊಂಡು ಹೋಗುವುದು. ಎಲ್ಲಿಗೆ? ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ. ಆ ಪರತತ್ವದಲ್ಲಿ ತತ್ವ ತೆರೆಗಳಿಲ್ಲ, ಅಲ್ಲಿ ವಿದ್ಯೆಗಳಿಲ್ಲ, ಅಲ್ಲಿ ಚರಾಚರ ಜಗತ್ತಿಲ್ಲ. ಅದು ಒಂದು ಘನಗಂಭೀರ ಚಿದಂಬರ. ಅದರಲ್ಲಿ ಒಂದಾದ ಶಿವಯೋಗಿಗೆ ಅವಿದ್ಯಾಕೃತ ಚರಾಚರ ಜಗತ್ತು ಕಾಣಿಸದು. ಆದ್ದರಿಂದ ಅವನಿಗೇನಂತಾರೆ? ಚರಾಚರ ಸ್ಥಳಿ ಅಂತ ಕರೀತಾರೆ. ಈಗ ನೋಡಿ, ಆಕಾಶದಲ್ಲಿ ನೀವು ನೋಡಿ, ಯಾವಾಗ್ಲಾದ್ರೂ ಮೋಡಗಳು ಇರ್ತವೆ. ಅವು ಮೋಡಗಳು ನಿನ್ನೆ ಇದ್ವು, ಇವತ್ತಿಲ್ಲ. ಮೊನ್ನೆ ನೋಡಿದ್ರಿ, ಇವತ್ತಿಲ್ಲ. ಎಲ್ಲಿ ಹೋಗ್ತಾವೆ ಅವು? ಪ್ರತಿ ಸಾರಿ ಮಳೆಯನ್ನಂತೇನು ಸುರಿಸೋಲ್ಲ. ಎಷ್ಟೊಂದು ಮೇಘಗಳಿರ್ತವೆ, ಎಲ್ಲಿ ಹೋಗ್ತವೆ ಅವು? ಅಲ್ಲಿಯೇ ಮರೆಯಾಗುವಂತೆ, ಆಕಾಶದಲ್ಲಿಯೇ ಮರೆಯಾಗುವಂತೆ ಪರಮಾತ್ಮನಲ್ಲಿ ಅವನ ಸ್ವರೂಪಭೂತ ಶಕ್ತಿಯ ವಿಲಾಸದಿಂದ ತೋರಿ ಬಂದ ಭೂಮಿಯಾದಿ ಬಿಂದುವಾಂತವಾದ ಈ 36 ತತ್ವರೂಪಗಳನ್ನೇನು ನಾವು ನೋಡಿದ್ವಲ್ಲ, ಅವೆಲ್ಲ ವಿಷಯಗಳು ಪರಮಾತ್ಮನಲ್ಲಿಯೇ ವಿಲೀನವಾಗ್ತಾ ಇವೆ. ಸರ್ವಾಶ್ರಯವಾದ ಪರಮನಲ್ಲಿ ಬೆರೆತ ಶಿವಯೋಗಿಗೆ ಈಗ ಚರಾಚರ ಜಗತ್ತು ಕಾಣಿಸಲ್ಲ. ಆದ್ದರಿಂದ ಅವನು ಚರಾಚರ ಸ್ಥಳಿ.
ಈಗ ನೋಡಿ, ನಾವು ಅನೇಕ ಸ್ವಪ್ನಗಳನ್ನ ನೋಡ್ತೀವಿ, ಅನೇಕ ಕನಸುಗಳನ್ನ ಕಾಣ್ತೀವಿ. ಅವೆಲ್ಲ ಆಗ ಆ ಕನಸು ಬಿದ್ದಾಗ ರಾತ್ರಿ ನೋಡಿ ಯಾರೋ ನನ್ನ ಕತ್ತಿ ಚಿಕ್ಕದಾಗ ಆಗುತ್ತೆ, ನನ್ನ ಯಾರೋ ಬಡಿತಾ ಇರೋದು ಕಾಣಿಸುತ್ತೆ, ನನಗೇನೇನೋ ಆಗ್ತಾ ಇರುತ್ತೆ. ಅದು ಎಷ್ಟೊಂದು ಸತ್ಯವಾಗಿ ನಮಗೆ ತೋರ್ತಾ ಇವೆ. ಒಮ್ಮೊಮ್ಮೆ ಅಳ್ತೀವಿ ಕೂಡ, ಆ ಕನಸಿನಲ್ಲಿ ಅಳ್ತೀವಿ, ತುಂಬಾ ನೋವಾಗುತ್ತೆ, ಯಾರೋ ಹೋಗ್ಬಿಟ್ಟ ಹಾಗಿರುತ್ತೆ, ಅಥವಾ ನನಗೆ ಏನೋ ಕೆಟ್ಟ ಒಂದು ಅವಸ್ಥೆ ಆದಾಗ ಅನ್ಸುತ್ತೆ. ಎಚ್ಚರ ಆದಾಗ, ಜಾಗ್ರಾವಸ್ಥೆ ಆದಾಗ ಸ್ವಪ್ನಗಳು ಎಲ್ಲ ಮರೆಯಾಗ್ಬಿಡ್ತಾವೆ. ಕನಸು ನೆನಪಾಗುತ್ತೆ. ಆದ್ರೆ ಆಗ ಕನಸಿನಲ್ಲಿ ಬಿದ್ದಾಗ ಒಮ್ಮೊಮ್ಮೆ ಬೆವರೆಲ್ಲ ಬಂದಿರುತ್ತೆ. ಆದ್ರೆ ಈಗ ನಾವು ಎಲ್ಲ ಎಚ್ಚರಾಗಿದ್ದೀವಿ. ಈಗ ಆ ಕನಸು ನಮ್ಮನ್ನ ಕಾಡಲ್ಲ, ಬಾಧಿಸೋಲ್ಲ. ಹಾಗೆಯೇ ವಿದ್ಯಾತತ್ವದ ವಿಪರ್ಯಾಸವಾದ ಅವಿದ್ಯಾಶಕ್ತಿಯ ಮೂಲಕ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಆ ಅವಿದ್ಯಾಶಕ್ತಿಯೇ ಜಾಸ್ತಿ ಇರೋದ್ರಿಂದ ಅಹಂಕಾರ ಮಮಕಾರಮಯ ಸಂಸಾರ ತೋರಿ ಬರ್ತಾ ಇದೆ. ಯಾಕೆ? ಆ ವಿದ್ಯಾಶಕ್ತಿ ಇರೋದ್ರಿಂದ. ಹಾಗೇನೆ ಅದು ಇರೋದ್ರಿಂದ ಅದು ಚರಚರಾದಿ ಭೇದ ಭಾವಗಳನ್ನುಂಟು ಮಾಡ್ತಾ ಇದೆ. ಈ ಒಂದು ಆಸ್ತಿ ನನ್ನದು, ಇದು ನನ್ನದು, ಅದು ನನ್ನದು, ಇದೆಲ್ಲ ಚರಚರಾದಿ, ಆ ಹೊಲ ನನ್ನದು, ಇದು ಈ ಮನೆ ನನ್ನದು, ಎಲ್ಲ ಚಲಿಸೋದಿರ್ಲಿ ಚಲಿಸದೇ ಇರೋದು ಎಲ್ಲವನ್ನ ಅದು ನನ್ನದು ಅಂತ ಆ ಅಹಂಕಾರ ಮಮಕಾರ, ಅವರು ನನ್ನ ತಾಯಿ, ನನ್ನ ತಂದೆ, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಎಲ್ಲ ಈ ತರದ ಒಂದು ಮಮಕಾರಮಯ ಸಂಸಾರ ಕಂಡು ಬರ್ತಾ ಇದೆ. ನಮ್ಮಲ್ಲಿ ಈ ಶಿವಯೋಗದ ಮೂಲಕ, ಇಷ್ಟಲಿಂಗ ಪೂಜೆಯ ಮೂಲಕ ವಿದ್ಯಾಶಕ್ತಿ ಪ್ರಾಪ್ತವಾದ ನಂತರ ಒಂದು ವಿಶಿಷ್ಟ ಜಾಗ್ರಾವಸ್ಥೆ ನಮಗೆ ಬರ್ತಾ ಇದೆ. ಅದು ಏನಾಗ್ತಾ ಇದೆ, ಅವಾಗ ಅಹಂಕಾರ ಮಮಕಾರ ಎಲ್ಲ ಹೋಗಿ ಈ ಸರ್ವ ಸಂಸಾರದ ಒಂದು ವಿಶಿಷ್ಟ ಬಂಧನ ಇದೆಯಲ್ಲ, ಅದು ಕೂಡ ಮರೆಯಾಗಿ ಸಂಸಾರದ ಭವಬಂಧನ ನಷ್ಟವಾಗ್ತಾ ಇದೆ. ಆ ಜಾಗ್ರ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿ ಶಿವಶಕ್ತಿ ಇರ್ತಾ ಇದೆ. ಸಕಲ ಚರಾಚರ ಜೀವಿಗಳಲ್ಲಿಯೂ ಜೀವಶಕ್ತಿ, ಆ ಶಕ್ತಿಗಳ ಪ್ರತೀಕವಾದ ಪರವಸ್ತುವು ನಾನೆಂದು ಅನುಸಂಧಾನಿಸುವುದೇ ಖೇಚರಿ ಮುದ್ರೆ. ಈ ಖೇಚರಿ ಮುದ್ರೆ ಅಂದ್ರೆ ಏನು, ಅದನ್ನು ಮುಂದೆ ನೋಡೋಣ. ಆದ್ರೆ ಈ ಮುದ್ರೆಗಳಲ್ಲಿ ಏನಾಗ್ತಾ ಇವೆ, ಅನೇಕ ಮುದ್ರೆಗಳು ಬರ್ತಾ ಇವೆ. ಆದ್ರೆ ಅವೆಲ್ಲ ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಓಂ ನಮಃ ಶಿವಾಯ ಅನ್ನೋವಾಗ ತನ್ನಿಂದ ತಾನೇ ಆಗ್ತಾ ಇವೆ. ನೀವು ಆ ಮುದ್ರೆಗಳ ಮಾಹಿತಿ ನಿಮಗೆ ಇರ್ಲಿ, ಅಭ್ಯಸನ ಇರ್ಲಿ ಬಿಡಲಿ, ಅದೇನು ನೀವು ಕಲಿಬೇಕಂತೇನಿಲ್ಲ. ನಾನು ಯಾವಾಗ ಇಷ್ಟಲಿಂಗ ಪೂಜೆಯಲ್ಲಿ ಬೆನ್ನ ನೇರವಾಗಿ ಕೂತುಕೊಂಡು ಇಷ್ಟಲಿಂಗದ ನಿರೀಕ್ಷೆಯನ್ನ ಮಾಡ್ತಾ ಇರ್ತೀನಲ್ಲ, ಓಂ ನಮಃ ಶಿವಾಯ ಪಠನ ಮಾಡ್ತಿರ್ತೀನಲ್ಲ, ಆವಾಗ 3 ಮುದ್ರೆಗಳು ಸಂಭವಿಸ್ತಾ ಇದೆ. ಏನೇನಂದ್ರೆ, ಒಂದು ಖೇಚರಿ ಮುದ್ರೆ, ಎರಡನೇದು ನನ್ನ ಭ್ರೂಮಧ್ಯ ಮಹಾಲಿಂಗದಲ್ಲಿ ಮಹಾಘನ ಪರಂಜ್ಯೋತಿಯೊಂದು ಸದಾ ಬೆಳಗ್ತಾ ಇರ್ತದೆ. ಆ ಬೆಳಗು ನನ್ನ ಸ್ವರೂಪವೆಂದು ಇಷ್ಟಲಿಂಗ ಪೂಜೆಯ ಲಿಂಗ ನಿರೀಕ್ಷೆಯಲ್ಲಿ ಅನುಸಂಧಾನಿಸೋದು. ಏನು? ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡಿದ್ದೀರಾ, ಈ 2 ಕಣ್ಣುಗಳನ್ನ ಆ ಹುಬ್ಬದ ಮೇಲೆ ತಂದಾಗ ಏನಾಗುತ್ತೆ, ಒಂದೇ ಒಂದು ಏಕಾಗ್ರ ದೃಷ್ಟಿಯಾಗಿ ಆ ಇಷ್ಟಲಿಂಗವನ್ನ ನಾನೇನ್ ನಿರೀಕ್ಷೆ ಮಾಡ್ತಿರ್ತೀನಲ್ಲ, ಅದರ ಮೂಲಕ ಮಹಾಲಿಂಗವನ್ನೇನ್ ನೋಡ್ತಾ ಇರ್ತೀನಲ್ಲ, ಅದಕ್ಕೇನಂತಾರಂದ್ರೆ ಶಾಂಭವಿ ಮುದ್ರೆ ಅಂತಾರೆ. ಈ ಖೇಚರಿ ಮತ್ತು ಶಾಂಭವಿ ಮುದ್ರೆಗಳ ಅನುಸಂಧಾನದಿಂದ ಬದುಕಿ ಬಾಳುವ ಸ್ಥಿತಿಯೇ ತುರಿಯ ಸ್ಥಿತಿಯಾಗಿದೆ. ತುರಿಯ ಸ್ಥಿತಿ ಅಂದ್ರೆ ಅಗ್ರ, ಸ್ವಪ್ನ, ಸುಷುಪ್ತಿಗಳ ಮೇಲಿನ ಒಂದು ಬಹುದೂರದ ಪರಾವಸ್ಥೆ. ಅದು ಆ ಸ್ಥಿತಿಯನ್ನು ಪ್ರಾಪ್ತಿಸಿದಾಗ, ಆ ಸ್ಥಿತಿ ನನಗೆ ಸಿಕ್ಕಾಗ ಶಿವಯೋಗಿಗೆ ಏನಾಗುತ್ತೆ, ಈಗ ವ್ಯವಹಾರಿಕ ಜಗತ್ತಿನ ಹಂಗಿಲ್ಲ, ಅವನಲ್ಲೀಗ ಚರಾಚರ ದ್ವಂದ್ವವೂ ಇಲ್ಲ. ಆದ್ದರಿಂದಲೇ ಈ ಸ್ಥಳದಲ್ಲಿ ಆತನೀಗ ಚರಾಚರ ಸ್ಥಳಿ ಅಥವಾ ಚರಾಚರ ಸ್ಥಳದಲ್ಲಿ ಆತ ನಿಂತಿದ್ದಾನೆ ಅಂತ ಅನಿಸ್ತಾ ಇದೆ. ಅದನ್ನ ಒಂದು ವಚನ ಬರ್ತಾ ಇದೆ ನೋಡಿ, ದೇಶಿಕೇಂದ್ರ ಸಂಗನ ಬಸವಯ್ಯನವರು. ಯಾರಾದ್ರೂ ಓದಿ ಶಿವಯೋಗಿಯ ಯೋಗವನಾರು. ನಮಃ. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ. ಅಪೂರ್ವ ಶರಣಾರ್ಥಿಗಳು. ಶಿವಯೋಗಿಯ ಯೋಗವನಾರು ಬಲ್ಲರು ಹೇಳ, ಖೇಚರಿಯ ನರಿದು ಷಣ್ಮುಖಿಯಲ್ಲಿ ಆಚರಿಸಿ ಶಾಂಭವಿಯೊಳಿರ್ಪ ನಿರ್ಮಲಾನಂದ ನಿಜ ವೀರಶೈವವನಾರು ಬಲ್ಲರು ಹೇಳ. ಅಷ್ಟಾಂಗ ಯೋಗದಲ್ಲಿ ಶ್ರೇಷ್ಠಾಭಿಮನಿಗಳಾದ ನಿಜನಿಷ್ಠೆ ಮಹಿಮನ ಘನವನಾರು ಬಲ್ಲರು ಹೇಳ. ಗುರು ನಿರಂಜನ ಚೆನ್ನ ಬಸವಲಿಂಗ, ನಿಮ್ಮ ಶರಣನ ಪರಿಯು ನೀವೇ ಬಲ್ಲಿರಿ. ಸಮಗ್ರ ವಚನ ಸಂಪುಟ 12, ವಚನದ ಸಂಖ್ಯೆ 1909. ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಅಕ್ಕ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಇಲ್ಲಿ ಶಿವಯೋಗಿಯ ಯೋಗವನಾರು ಬಲ್ಲರು ಹೇಳ.
ನೀವು ಇಷ್ಟಲಿಂಗ ಪೂಜೆಯಲ್ಲಿ ಕುಳಿತಾಗ ಖೇಚರಿ ಮುದ್ರೆ ಅಂದ್ರೆ ಏನು? ಸಿ ಅಂತೀರಲ್ಲ, ಓಂ ನಮ ಶಿ. ಸಿ ಅಂದಾಗ ಏನಾಗುತ್ತೆ? ಶಿ ಅನ್ನುವಾಗ ಆ ನಾಲಿಗೆ ಈ ಚಿತ್ರದಲ್ಲಿ ತೋರಿಸುವ ಅಂಗಳಕ್ಕೆ ಅಂದ್ರೆ ಮೇಲೆ ಅಂತಾರೆ ನೋಡಿ, ಇಲ್ಲಿ ಹೋಗಿ ಅದು ಮುಟ್ತಾ ಇದೆ. ಶಿ ಅನ್ನುವಾಗ ಅದು ಖೇಚರಿ ಮುದ್ರೆ. ಷಣ್ಮುಖಿಯಲ್ಲಿ ಅಂದ್ರೆ ಏನು? ನಾನು ಇಷ್ಟಲಿಂಗವನ್ನ ಎಷ್ಟೊಂದು ಸರಿಯಾಗಿ ನೋಡ್ತಾ ಇದ್ದೀನಿ, ಎಷ್ಟೊಂದು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂದಾಗ ಏನಾಗುತ್ತೆ? ಈ ಷಣ್ಮುಖಿ ಮುದ್ರೆಯಲ್ಲಿ 9 ನಾಳಗಳನ್ನ ಅಂದ್ರೆ ಏನು? ಈ ಎರಡು ಬಟ್ಟುಗಳನ್ನು ಹೀಗೆ ಹಿಡ್ಕೊಂಡು ಈ ಎರಡು ಹೆಬ್ಬೆರಳನ್ನ ಇದರಲ್ಲಿ ಕಿವಿಯಲ್ಲಿ ಹಾಕಿ ಹೀಗೆ ಆ ಕಣ್ಣು ಮುಚ್ಚೋದು ಇದೆಲ್ಲ ಇದೆ. ಆದ್ರೆ ಷಣ್ಮುಖಿ ಮುದ್ರೆಯಲ್ಲಿ ಏನಾಗುತ್ತೆ ಅಂದ್ರೆ ನಾನು ಕೇವಲ ನಾನು ಇಷ್ಟಲಿಂಗವನ್ನು ನೋಡ್ತಾ ಇರೋದ್ರಿಂದ ಮತ್ತು ಈ ಈ ಆಧಾರ ಚಕ್ರದಿಂದ ಹಿಡಿದು ಆಚಾರ ಲಿಂಗದಿಂದ ಹಿಡಿದು ನಾನು ನಮಃ ಶಿವಾಯ ಓಂ ಅನ್ನುವಾಗ ಏನಾಗುತ್ತೆ? ನನ್ನ ಎಲ್ಲ ಈ 9 ನಾಳಗಳ ಬಂಧನ ಮುಚ್ಚೋದು ತಂತಾನೆ ಆಗ್ತಾ ಇದೆ. ಅವರು ಬೆರಳುಗಳಿಂದ ಮುಚ್ತಾ ಇದ್ದಾರೆ, ಆದ್ರೆ ನಾನು ನನ್ನ ನಮಃ ಶಿವಾಯ ಓಂ ಅಂತ ಮಂತ್ರದಿಂದ ಈ ರಂಧ್ರಗಳನ್ನ ಮುಚ್ತಾ ಇದ್ದೀನಿ. ಅದು ಷಣ್ಮುಖಿ ಮುದ್ರೆ ಆಯ್ತು. ಶಾಂಭವಿ ಮುದ್ರೆ ಆಗ್ಲೇ ಹೇಳಿದ ಹಾಗೆ ನಾನು ಯಾವಾಗ ಇಷ್ಟಲಿಂಗವನ್ನ ಹುಬ್ಬುಗಳ ನಡುವಿರುವ ಮಹಾಲಿಂಗದ ಮೇಲೆ ಒಳದೃಷ್ಟಿಯನ್ನು ಇಟ್ಟುಕೊಂಡು ಹೊರ ದೃಷ್ಟಿಯನ್ನ ಇಷ್ಟಲಿಂಗದಲ್ಲ ಇಟ್ಟಾಗ ನಾನು ಶಾಂಭವಿ ಮುದ್ರೆಯನ್ನ ತನ್ನಿಂದ ತಾನೇ ಮಾಡ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಬೇಕು. ಈ ಎಲ್ಲಾ ಮುದ್ರೆಗಳು, ಕೇಚರಿ ಮುದ್ರೆ, ಷಣ್ಮುಖ ಮುದ್ರೆ, ಶಾಂಭವಿ ಮುದ್ರೆ, ಹಾಗೇನೆ ಈ ಆಸನಗಳು ಎಲ್ಲವೂ ಈ ಇಷ್ಟಲಿಂಗ ಪೂಜೆಯಲ್ಲಿ ಆಗ್ತಾ ಇರೋದ್ರಿಂದ ಪ್ರತ್ಯೇಕವಾಗಿ ನೀವು ಅವುಗಳನ್ನು ಮಾಡೋದು ಯಾವುದೇ ಅವಶ್ಯಕತೆ ಇಲ್ಲ. ಅದಕ್ಕೆ ಶಿವಯೋಗಿಯ ಯೋಗವನ್ನಾರು ಬಲ್ಲರು ಹೇಳ ಅಂದು ಆತ ಕೇಚರಿಯನರಿತು ಷಣ್ಮುಖಿಯಲ್ಲಿ ಆಚರಿಸಿ ಶಾಂಭವಿಯೊಳಿರ್ಪ ಅಂತ ಹೇಳ್ತಿದ್ದಾರೆ. ನಿರ್ಮಲಾನಂದ ನಿಜ ವೀರಶೈವ ಅಂತ ಅವ್ರು ಹೇಳ್ತಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಶ್ರೇಷ್ಠ ಅಭಿಮಾನಿಗಳಾದ ನಿಜ ನಿಷ್ಠೆ ಮಹಿಮನ ಘನವನಾರು ಬಲ್ಲರು ಹೇಳ ಅಂತ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಶಿವಯೋಗಿಯ ಅವಸ್ಥೆಗಳು ಯಾವುವು? ಆತ ಈಗ ಎಚ್ಚರವಾಗಿದ್ದಾನೆ. ಇಲ್ಲಿ ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ ಸ್ವಾನುಭವದ ನೆಲೆಯಲ್ಲಿ. ಏನಾಗ್ತಾ ಇದೆ? ಮೊದಲು ಜಾಗ್ರಾವಸ್ಥೆ ಇದೀವಿ, ಎಚ್ಚರವಾಗಿದ್ದೀವಿ, ಎಲ್ಲವೂ ನಮ್ಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ಕಂತರದೆಲ್ಲ ನೋಡ್ತಾ ಇದ್ದೀವಿ. ಇಹ ಪರಲೋಕಗಳ ಭೋಗಕ್ಕೆ ಆಶಿಸದೆ. ಅವ್ರು ಅಷ್ಟೊಂದು ಶ್ರೀಮಂತರಾಗಿದ್ದಾರೆ, ಅವ್ರು ಅಷ್ಟೊಂದು ದೊಡ್ಡ ಮನೆ ಕಟ್ಟಿದ್ದಾರೆ, ನನ್ನ ಹತ್ರ ಏನೂ ಇಲ್ಲ, ಅದಿಲ್ಲ ಇದಿಲ್ಲ, ಅವರಷ್ಟೊಂದು ಬಂಗಾರ ಇದೆ, ಆಭರಣಗಳಿದೆ. ಇಹ ಪರಲೋಕಗಳ ಭೋಗಕ್ಕೆ ಆಶಿಸದೆ ಅವರ ದಾರಿ ಅವರಿಗೆ, ನನ್ನ ದಾರಿ ನನಗೆ. ನನ್ನ ದಾರಿ ಯಾವುದು? ಮೋಕ್ಷದ ಮಾರ್ಗ ಅರಿಯಲು ಆತ ಏನ್ ಮಾಡ್ತಾ ಇದ್ದಾನೆ? ಶಿವಯೋಗವನ್ನರಿತು, ಇಷ್ಟಲಿಂಗ ಪೂಜೆಯನ್ನು ಅರಿತು, ಯಾವಾಗಲೂ ಅದರಲ್ಲಿಯೇ ಮನೋಮಗ್ನ ಯೋಗದಲ್ಲಿ ನಿರತನಾಗಿ ದುರ್ಗುಣಗಳು ಬಳಿ ಸಾರದಂತೆ. ಯಾವುದೇ ದುರ್ಗುಣ ಬಳಿ ಸಾರದಂತೆ ಸದಾ ಎಚ್ಚರ ವಹಿಸುವುದೇ ಜಾಗ್ರಾವಸ್ಥೆ. ಅಂದ್ರೆ ನಾನು ಶಿವಯೋಗಿ ಇಷ್ಟಲಿಂಗ ಪೂಜೆಯಲ್ಲಿ ನಿರತನಾದ ನಂತರ ಯಾವ ದುರ್ಗುಣಗಳು ನನ್ನ ಬಳಿ ಬರಬಾರದು, ಹಾಗಾಗಬಾರದಂತೆ ಎಚ್ಚರ ವಹಿಸೋದೇ ಜಾಗ್ರಾವಸ್ಥೆ. ಬೇರೆಯವರ ಜಾಗ್ರಾವಸ್ಥೆನೇ ಬೇರೆ, ನನ್ನ ಜಾಗ್ರಾವಸ್ಥೆಯೇ ಬೇರೆ. ಸ್ವಪ್ನಾವಸ್ಥೆ ಅಂದ್ರೆ ಏನು? ಮೃಗಜಲ ಅಂದ್ರೆ ಏನು? ಮರೀಚಿಕೆ. ಇಂದ್ರಧನಸ್ಸು ಅಂದ್ರೆ ಕಾಮನ ಬಿಲ್ಲು. ಶರದ್ರಭ್ರ ಅಂದ್ರೆ ಶರತ್ಕಾಲದ ಆಕಾಶಗಳಂತೆ. ಅವೆಲ್ಲ ಏನ್ ತಿಳ್ಕೋಬೇಕು? ಇವೆಲ್ಲ ಬರಿದೆ ತೋರಿ ಮೋಹಗೊಳಿಸುವ ಅನೇಕ ವಿಷಯಗಳು ನಮ್ಮ ಜಗತ್ತಿನಲ್ಲಿ ನೋಡ್ತಾ ಇದೀವಿ. ನಾವು ಲೌಕಿಕ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಅವೆಲ್ಲ ಸುಳ್ಳೆಂದು ತಿಳಿದು ಕೇವಲ ಪರಮನ ನಿತ್ಯ ಅಸ್ತಿತ್ವವನ್ನೇ ಸದಾ ಭಾವಿಸುವುದು ಸ್ವಪ್ನಾವಸ್ಥೆ. ಹಾಗಂದಾಗ ಏನಾಗುತ್ತೆ? ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನಾವು ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸುಗಳು ಕೂಡ ಬೀಳೋದು ಹೋಗಿಬಿಡ್ತಾ ಇದೆ. ಯಾಕೆ? ಸ್ವಪ್ನಾವಸ್ಥೆಯಲ್ಲೂ ಕೂಡ ನನ್ನ ಇಷ್ಟಲಿಂಗ ಪೂಜೆ ನನಗೆ ಸಹಕಾರಿಯಾಗ್ತಾ ಇದೆ. ಇವಾಗ ಸುಪ್ತಾವಸ್ಥೆಯಲ್ಲಿ ಭೇದ ಬುದ್ಧಿಯನ್ನು ಬಿಟ್ಟು, ನಾನು ಬೇರೆ ದೇವ ಬೇರೆ ಎಂಬ ಬುದ್ಧಿಯನ್ನು ಬಿಟ್ಟು ಆನಂದ ಘನವಾದ ಪರಮನ ಅರಿವನ್ನು ಶಿವಯೋಗದಿಂದ ಪಡೆದು ಬಳಿಕ ಪ್ರಾರಬ್ಧದಿಂದಾಗುವ ಎಲ್ಲಾ ವಿಕಾರಗಳ ಪರಿಣಾಮವಿಲ್ಲದೆ ಚಿತ್ತವು ಸುಸ್ಥಿರವಾಗಿ ನಿಂದರೆ ಅದು ಸುಪ್ತಾವಸ್ಥೆ. ಹೀಗಾಗಿ ಅಲ್ಲಿ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಕಡಿಮೆ ಇದ್ದವರು ಆ ಮಾತ್ರೆ ಡೋಸ್ ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲ್ದಲ್ಲಿ ಬರುತ್ತೆ, ಥೈರಾಯ್ಡ್ ಹಾರ್ಮೋನ್ಸ್ ಲೆವೆಲ್ ಆಗುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ? ನಮ್ಮ ಆರೋಗ್ಯ ಕೂಡ ನಾವು ಅತ್ಯಂತ ಸುಸ್ಥಿರವಾಗಿ ನಿಲ್ತೀವಿ. ಮೇಲಿನ ಮೇಲೆ
ಒಂದು ಯಾವುದೋ ನನ್ನ ಮೈ ಹೊಡಿತಾ ಇದೆ, ಜ್ವರ ಬರ್ತಾ ಇದೆ, ಕೆಮ್ಮು ಬರ್ತಾ ಈ ತರದ ಎಲ್ಲ ನಮ್ಮ ವಿಕಾರಗಳು, ದೇಹದ ವಿಕಾರಗಳು ಕೂಡ ಇಲ್ಲವಾಗ್ತಾ ಇವೆ. ಇದರ ಮೇಲಿನ ಅವಸ್ಥೆ ಏನು? ತುರಿಯಾವಸ್ಥೆ, ಬಯಲು ಬಯಲ ಬರಿಗೊಡದಂತೆ, ಸಮುದ್ರದಲ್ಲಿ ಮುಳುಗಿದ ಘಟದಂತೆ ಸಾಧಕನು ಹೊರಗರಿಯದೆ ಪರಿಪೂರ್ಣ ಪರಮಾತ್ಮ ಮಹಾಬ್ದಿಯಲ್ಲೇ ಮುಳುಗಿರುವುದೇ ತುರಿಯಾವಸ್ಥೆ. ಈಗೇನಾಗಿದೆ? ಅವನಿಗೆ ಒಳಗೊಂದು ಹೊರಗೊಂದು ಒಳಗೊಂದು ಅಂತ ಇದೇನು ಇಲ್ಲ. ಎಲ್ಲವೂ ಶಿವಸಾಗರ. ಅದರ ಮೇಲಿನ ಅವಸ್ಥೆ ಅಂದ್ರೆ ತುರ್ಯಾತೀಸ್ತವಸ್ಥೆ. ದೇಹ ಬಿಡದಿದ್ರೂ ಕೂಡ ಆ ದೇಹದ ಅಭಿಮಾನವಿಲ್ಲದೆ ನಿರೂಪಮ ಸಾಕ್ಷಿಕ ಪರಶಿವ ಮಹಾಜ್ಯೋತಿಯಲ್ಲಿ ಒಂದಾಗಿ ನಿಂದ ನಿಲುವೆ ತುರ್ಯಾತೀತ ಅವಸ್ಥೆ. ಹೀಗಾಗಿ ಈ 5 ಅವಸ್ಥೆಗಳೇ ಅಂದ್ರೆ ತುರ್ಯಾತೀತ ಸ್ಥಿತಿಗೆ ನಾವು ಹೋಗ್ತೀವೋ ಇಲ್ಲೋ ಅದು ಬೇರೆ ಮಾತು. ಆದರೆ ತುರ್ಯಾತೀತ ಪದವು ಅದು ಮನ ಮತ್ತು ಮಾತುಗಳಿಗೆ ನಿಲುಕದು. ಅದನ್ನ ಪಡೆದ ಯೋಗಿಯು ಮತ್ತೆ ಲೌಕಿಕ ವಿಶ್ವವನ್ನೆಷ್ಟೂ ನೋಡನು. ಅವನ್ಗೆ ಯಾವುದು ಆಕರ್ಷಕವಾಗಿ ಕಾಣೋಲ್ಲ. ಅವನು ಶಿವನಿಂದ ಅಭಿನ್ನನಾಗಿದ್ದಾನೆ, ಅಂದ್ರೆ ಅವನೇ ಶಿವನನಾಗಿದ್ದಾನೆ. ಈಗ ಭಿನ್ನ ಭಾವಗಳನ್ನು ಅಳಿದು ನಿಂತ ಆ ಪರಮ ಮಂಗಲ ಸತ್ಯವನ್ನ ಎಷ್ಟು ಚೆನ್ನಾಗಿ ಅಲ್ಲಮರು ಹೇಳ್ತಿದ್ದಾರೆ ನೋಡಿ. ಉಪಮಿಸಲರಿಯದೆ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಭಕ್ತಿಯ ಶರಣಾರ್ಥಿ. ಅಲ್ಲಮ ಪ್ರಭುದೇವರು ಉಪಮಿಸಲರಿಯದ ಉಪಮಾತೀತವೆನಿಸುತ್ತಿದ್ದಿತು. ಅರಿವು ಅರಿವಿನ ಮರವೆಯಲ್ಲಿದ್ದುದ ನರಿಯಲರಿಯದೆ ಪರಾಪರವೆಂದು ನುಡಿಯುತ್ತಿದ್ದಿತು. ಧ್ಯಾನ ಧ್ಯಾನಿಸಲರಿಯದೆ ಧ್ಯಾನ ರೂಪಾತೀತನೆಂದು ತದ್ಧ್ಯಾನಗೊಂಡಿತ್ತು. ಜ್ಞಾತೃ ಜ್ಞಾನಾಜ್ಞೇಯಕ್ಕೆ ಇನ್ನಾವ ಜ್ಞಾನವೋ ವೇದ ವಿಜ್ಞಾನ ಒಂದುದಾಗಿ ತತ್ವಮಸಿ ವಾಕ್ಯಗಳೆಲ್ಲವೂ ಖುಷಿಯಾಗಿ ಹೋದವು. ಸಚ್ಚಿದಾನಂದವೆಂದುದಾಗಿ ದ್ವೈತಾದ್ವೈತಿಗಳೆಲ್ಲ ಸಂಹಾರವಾಗಿ ಹೋದರು. ಬಂದು ಬಾರದ ನಿಂದ ನಿರಾಳ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 652. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ ಸರ್ವ ಮಂಗಳಕ. ಏನಾಗಿದೆ ಈ ಸ್ಥಿತಿಯಲ್ಲಿ? ಈ ಒಂದು ಸ್ಥಳದಲ್ಲಿ ಏನಾಗ್ತಾ ಇದೆ? ಶರಣನು ಈಗ ಬಯಲಾಗಿದ್ದಾನೆ, ಚಿದ್ ಬಯಲಿನಲ್ಲಿ. ಅದೊಂದು ಪರಿಪೂರ್ಣ ಘನ ಭಾವಕ್ಕೆ ಭಾರದ ನಿರಾಳ. ಅದನ್ನ ಹೇಗೆ ಹೇಳೋದು? ಅದು ಎಂಥದು? ಅದರ ವರ್ಣನೆ ಈ ವಚನದಲ್ಲಿದೆ. ವಿಶ್ವದೊಳಗಿರುವ ಯಾವ ಉಪಮೆಯೂ ಅಥವಾ ಉದಾಹರಣೆಯೂ ಆ ಚಿದ್ಬಯಲನ್ನು ಉಪಮಿಸದು, ಹೇಳೋಕ್ ಬರೋಲ್ಲ. ಅದು ಉಪಮಾತೀತ. ವಿಶ್ವವನ್ನು ಅರಿವಿನ ಹಿಂದೆ ಇರುವ ಮಹಾ ಅರಿವು ಅದು ಪರಾತ್ಪರ. ಯಾವ ರೂಪವೂ ಇಲ್ಲದ ಆ ಘನವಸ್ತುವನ್ನು ಧ್ಯಾನಿಸಲರಿಯದೆ ಮೌನವಾಗ್ತಾ ಇದೆ. ಅದು ತ್ರಿಪುಟಿಗೆ ಮೀರಿದುದು. ವೇದವಂತೂ ಅದನ್ನು ಅರಿಯಲಿಕ್ಕೆ ಆಗದ ಅವೇದ್ಯ ಪರಮಜ್ಞಾನವೆಂದು ಬಣ್ಣಿಸಿದೆ. ತತ್ವಮಶಿ ಮಹಾವಾಕ್ಯಗಳು ಕೂಡ ಈಗೇನಾಗ್ತವೆ? ವೇದಿಸಲರಿಯದೆ ಶಾಂತವಾಗ್ತಾ ಇದೆ. ಅದು ಏನಂದ್ರೆ ಕೇವಲ ಅರಿವು, ಆನಂದಗಳ ಅಸ್ತಿತ್ವ. ಯಾವುದರ ಅರಿವು? ಶಿವಯೋಗದ ಅರಿವು. ಯಾವುದರ ಆನಂದ? ಶಿವಾನಂದದ ಅಸ್ತಿತ್ವ. ಅಲ್ಲಿ 1, 2 ಎಂಬ ಗಣನೆಗೆ ಕೂಡ ಯಾವುದೇ ಅವಕಾಶ ಇಲ್ಲ. ಆದುದರಿಂದ ಇಲ್ಲಿ ಏನಾಗ್ತಾ ಇದೆ? ದ್ವೈತಿಗಳೆಲ್ಲ ಅಲ್ಲಿ ಅಡಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ಭಾವನೆಗಳಿಗೂ ಸ್ಥಾನವಿಲ್ಲ. ಅತ್ಯಂತ ಶುದ್ಧವಾದ ಸೂಕ್ಷ್ಮವಾದ ಭಾವದಲ್ಲಿ ಆ ಪರವಸ್ತು ಕಂಡಂತಾದರೂ ಅದು ಭಾವದೊಳಗೆ ಸಿಲುಕದು. ಭಾವದ ಅಳಿವಿಗೆ ಅದು ಎಂದೂ ಬರುವುದು. ಭಾವವೆಲ್ಲ ನಿರ್ಭಾವವಾಗಬೇಕು. ಏನಾಗ್ತಾ ಇದೆ ಅಲ್ಲಿ? ನಿಂದುದೇ ನಿರಾಳ. ಅದೊಂದು ಚಿದ್ ಬಯಲು. ಅಲ್ಲಿ ಯಾರು ನಿಲ್ತಾರೋ ನಿಂತವನಿಗೆ ಚರಾಚರ ಸ್ಥಳಿ ಅಂತ ಕರೀತಾರೆ. ತಮಗೆಲ್ಲ ಗೊತ್ತಿದ್ದಂತೆ ಪರಮಾತ್ಮನು ಸಚ್ಚಿದಾನಂದ ರೂಪನು. ಅವನಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲ. ಅವನು ಅದ್ವಯ ಪರಂಜ್ಯೋತಿ, ಘನಗಂಭೀರ ಮಹಾ ಅಸ್ತಿತ್ವ. ಶಿವಯೋಗದಿಂದ ಅವನಲ್ಲೇ ಒಂದಾದ ಶಿವಯೋಗಿಯು ಮತ್ತೊಂದನ್ನು ಕೇಳನು, ಮತ್ತೊಂದನ್ನು ನೋಡನು, ಮತ್ತೊಂದನ್ನು ಅರಿಯನು. ಇದು ನಮ್ಮ ಒಂದು ಲಿಂಗಾಯತ ಧರ್ಮದ ಒಂದು ನಮ್ಮ ತತ್ವ. ಏನಂದ್ರೆ ಮತ್ತೊಂದನ್ನು ಕೇಳನು, ಮತ್ತೊಂದನ್ನು ನೋಡನು, ಮತ್ತೊಂದನ್ನು ಅರಿಯನು. ಶಿವಯೋಗ, ವಚನ ಸಾಹಿತ್ಯ, ಶರಣರು ಶರಣೆಯರು ಹೇಳಿದ ಈ ವಚನಗಳೆಂಬ ಅಮೃತಧಾರೆ, ಇದನ್ನು ಬಿಟ್ಟು ಮತ್ತೊಂದನ್ನು ಕೇಳನು, ಮತ್ತೊಂದನ್ನು ನೋಡನು, ಮತ್ತೊಂದನ್ನು ಅರಿಯನು. ಇಷ್ಟೇ ಸಾಕು ನನಗೆ. ಈ ವಚನ ಸಾಹಿತ್ಯವಷ್ಟೇ ಸಾಕು. ಅವಿದ್ಯಾವಸ್ಥೆಯಲ್ಲಿ ಜೀವ ಬೇರೆ ಶಿವ ಬೇರೆ ಎಂಬ ದ್ವೈತ ಭಾರ ಇರುತ್ತದೆಯೇ, ಅಲ್ಲಿ ಒಂದು
ಮತ್ತೊಂದನ್ನು ಮೂಸಿಸೋದು, ಇನ್ನೊಂದನ್ನು ನೋಡೋದು, ಇನ್ನೊಂದನ್ನು ಕೇಳೋದು, ಮತ್ತೊಂದನ್ನು ಅರಿಯೋದು ಅಂತ ಅದು ಅವಿದ್ಯಾವಸ್ಥೆ ಅನಿಸ್ಬಿಡ್ತಾ ಇದೆ. ಮತ್ತೆ ಪದೇ ಪದೇ ಅದನ್ನೇ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ದೇವರನ್ನು ನೋಡೋದು, ಇಲ್ಲಿ ದೇವರನ್ನು ನೋಡೋದು, ಇದರಿಟ್ಟು ನೋಡೋದು, ಇದೆಲ್ಲ ಒಂದು ಮತ್ತೊಂದನ್ನು ಅರಿಯೋದು ಎಂಬ ವಿಷಯಗಳು ಇರ್ತಾ ಇವೆ. ವಿದ್ಯಾವಸ್ಥೆಯಲ್ಲಿ ಅಂದ್ರೆ ದಿನನಿತ್ಯದ ಇಷ್ಟಲಿಂಗ ಪೂಜೆಯ ಮೂಲಕ ಎಲ್ಲವೂ ಶಿವಾತ್ಮವೇ ಆಗಿರುವುದರಿಂದ ಅಲ್ಲಿ ಅಲ್ಲಿ ಯಾವುದರಿಂದ ಏನನ್ನು ಮೂಸಿಸೋದು, ಯಾವುದರಿಂದ ಏನನ್ನು ನೋಡೋದು, ಯಾವುದರಿಂದ ಏನನ್ನು ಕೇಳೋದು, ಯಾವುದರಿಂದ ಏನನ್ನು ಅರಿಯೋದು ಎಂಬ ವಿಷಯಗಳು ನಷ್ಟವಾಗ್ತಾ ಇವೆ. ಯಾವುದರಿಂದ ಏನನ್ನು ಮೂಸಿಸುವುದು ಅಂದಾಗ ಯಾವ ಸ್ಥಳದಲ್ಲಿದ್ದೀರಿ ನೀವು? ಅಲ್ಲಿರುವ ಜ್ಞಾನೇಂದ್ರಿಯ ಯಾವುದು? ಅಲ್ಲಿರುವ ಲಿಂಗ ಯಾವುದು? ಆಚಾರ್ಲಿಂಗ. ಪೃಥ್ವಿ ತತ್ವ, ಆಚಾರಲಿಂಗ, ಘ್ರಾಣ. ಹಾ, ಆಚಾರ್ಲಿಂಗ. ಯಾವುದರಿಂದ ಏನನ್ನು ನೋಡುವುದು ಅಂದಾಗ? ಶಿವಲಿಂಗ. ಶಿವಲಿಂಗ, ಮಣಿಪೂರಕ ಚಕ್ರ. ಹಾ, ಯಾವುದರಿಂದ ಏನನ್ನು ಕೇಳುವುದು ಅಂದಾಗ ಯಾವ ಲಿಂಗ? ಪ್ರಸಾದಲಿಂಗ. ಪ್ರಸಾದಲಿಂಗ. ಹಾ, ಹೀಗೆ ಅಲ್ಲಿ ಎಲ್ಲ ಲಿಂಗಗಳನ್ನು ಕೊಟ್ಟಿರೋದ್ರಿಂದ ನಮಗೆ ಆ ಲಿಂಗಗಳು ನಮಗೆ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಎಲ್ಲ ವಿಷಯಗಳು ನಷ್ಟವಾಗ್ತಾ ಇವೆ. ನಮಗೆ ಬೇರೆದರಲ್ಲಿ ನಮಗೆ ಆಸಕ್ತಿ ಉಳಿಯೋದಿಲ್ಲ. ಪರಮನು ನೋಟಕ್ಕೆ ವಿಷಯನಲ್ಲ, ಆದರೆ ಸರ್ವದೃಷ್ಟ. ಅವನು ಕಿವಿಗೆ ವಿಷಯನಲ್ಲ, ಆದರೆ ಸರ್ವಶ್ರೋತ. ಅವನು ಜ್ಞಾನ ವಿಷಯನಲ್ಲ, ಆದರೆ ಸರ್ವಜ್ಞಾತ. ಅವನು ಅಂತರ್ಯಾಮಿ, ಅಮೃತ. ಅವನಲ್ಲಿ ಶಿವಯೋಗಿಯು ಒಂದಾಗಿ ನಿಂದ ಬಳಿಕ ಅವನು ಮತ್ತೊಂದನ್ನು ನೋಡಲಾರ, ಯಾಕೆ ಅಲ್ಲಿ ಶಿವಲಿಂಗವಿದೆ. ಮತ್ತೊಂದನ್ನು ಕೇಳಲಾರ, ಏಕೆ ಅಲ್ಲಿ ಪ್ರಸಾದಲಿಂಗವಿದೆ. ಮತ್ತೊಂದನ್ನು ತಿಳಿಯಲಾರ, ಏಕೆಂದ್ರೆ ಅಲ್ಲೊಂದು ಮಹಾಲಿಂಗವಿದೆ. ಅವನೀಗ ಪೂರ್ಣದೇವ, ಅಮರ ಆತ್ಮ. ಅದನ್ನು ಅಲ್ಲಮರು ಬಹಳ ಚೆನ್ನಾಗಿ ವರ್ಣಿಸುತ್ತಾರೆ. ತಾ ಸುಖಿಯಾದಡೆ ನಡೆಯಲು ಬೇಡ. ಓದಿ ನೋಡೋಣ. ಓಂ ಶ್ರೀ ಲಿಂಗಾಯನ್ಮ. ಅಲ್ಲಮ ಪ್ರಭು ದೇವರ ವಚನ. ತಾ ಸುಖಿಯಾದಡೆ ನಡೆಯಲು ಬೇಡ, ತಾ ಸುಖಿಯಾದಡೆ ನುಡಿಯಲು ಬೇಡ, ತಾ ಸುಖಿಯಾದಡೆ ಪೂಜಿಸಲು ಬೇಡ, ತಾ ಸುಖಿಯಾದಡೆ ಉಣಲು ಬೇಡ. ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 658. ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಈ ಪರಮನನ್ನ ಬೆರೆತ ಚರಾಚರ ಸ್ಥಳಿಯು ಈಗ ಪ್ರಶಾಂತವಾಗಿದ್ದಾನೆ, ಪರಮ ಸುಖಿಯಾಗಿದ್ದಾನೆ. ಅವನಲ್ಲಿ ಈಗ ಯಾವ ಭಾವ ಭ್ರಮೆಗಳಿಲ್ಲ. ನಡೆ, ನುಡಿ, ಅರ್ಚನೆ, ಅರ್ಪಣೆ, ಈ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ನಿರಸನವಾಗಿವೆ. ತಾ ಸುಖಿಯಾದಡೆ ನಡೆಯಲು ಬೇಡ ಅಂದಾಗ ಯಾವ ಅಂಗ, ಯಾವ ಸ್ಥಳ ನಡೆಯಲು ಬೇಡ? ನಡೆಯಕ್ಕೇನ್ ಬೇಕು? ಪೃಥ್ವಿ ತತ್ವ. ಪಾದ ಅಲ್ವಾ? ಪಾದ. ಹೌದು. ತಾ ಸುಖಿಯಾದಡೆ ನುಡಿಯಲು ಬೇಡ. ನುಡಿಯೋಕೆ ಏನ್ ಬೇಕು? ಜಿಹ್ವೆ ಬೇಕು, ನಾಲಿಗೆ. ಅದೆಲ್ಲಿದೆ? ಗುರುಲಿಂಗದಲ್ಲಿ. ಗುರುಲಿಂಗ. ಹೀಗೆ ತಾವು ಅರ್ಥ ಮಾಡ್ಕೋಬೇಕು. ಇಲ್ಲೇನಾಗ್ತಾ ಇದೆ, ಅವೆಲ್ಲ ಲಿಂಗಮಯ ಆಗಿರೋದ್ರಿಂದ ಆತನ ಭಾವ ಭ್ರಮೆ ಇಲ್ಲ. ನಡೆ, ನುಡಿ, ಅರ್ಚನೆ, ಅರ್ಪಣೆ ಇವೆಲ್ಲ ಲಿಂಗಮಯವಾಗ್ತಾ ಇವೆ. ಶರಣನೀಗ ಅರಿವಿನ ಬಯಲ ಸೇರಿ ಅನಂತ ಸುಖವೇ ತಾನಾಗಿ ನಿಂದಿದ್ದಾನೆ. ಆದ್ದರಿಂದ ನಡೆಯೋದು, ನುಡಿಯೋದು, ಪೂಜಿಸೋದು, ಅರ್ಪಿತ ಪ್ರಸಾದವ ಸ್ವೀಕರಿಸೋದು, ಈ ಮುಂತಾದ ಸಾಧನಾತ್ಮಕ ಕ್ರಿಯೆಗಳು ಈಗ ಉಪರಮಗೊಳ್ತಾ ಇವೆ. ತನ್ನ ತಾನರಿತು ತಾನೇ ಶಿವಾನಂದವನಾದ ಬಳಿಕ ಮತ್ತೊಂದರ ಪ್ರಾಪ್ತಿಗಾಗಿ ಮಾತನಾಡುವುದೆಲ್ಲಿ? ಮತ್ತೊಂದರ ಕುರಿತು ಪ್ರಶ್ನೆಯೇ ಈಗ ಇಲ್ಲ. ಮತ್ತೊಂದು ಶಾಸ್ತ್ರವಿದೆ, ಮತ್ತೊಂದು ಗ್ರಂಥ ಇದೆ, ಮತ್ತೊಂದು ಪುಸ್ತಕ ಇದೆ, ಮತ್ತೊಂದು ಶಿವಯೋಗದ ಕುರಿತು ಬೇರೆ ಬೇರೆ ಏನೋ ಸಾಹಿತ್ಯ ಇದೆ. ಗೊತ್ತಿಲ್ಲ ನನಗೆ ನನ್ನ ವಚನ ಸಾಹಿತ್ಯ ಬಿಟ್ಟು ಮತ್ತೇನು ಗೊತ್ತಿಲ್ಲ. ಮತ್ತೊಂದರ ಪ್ರಾಪ್ತಿಗಾಗಿ ಮಾತನಾಡುವುದೆಲ್ಲಿ? ತಾಸುಕಿಯಾದಡೆ ಪೂಜಿಸಲು ಬೇಡ, ತಾಸುಕಿಯಾದಡೆ ಉಣಲು ಬೇಡ. ಅಂದ್ರೆ ಆ ಶಿವಾನಂದದ ಸುಖದಲ್ಲಿ ಈಗ ಬಾಹ್ಯ ಜಗತ್ತಿನ ಎಲ್ಲಾ ಆಕರ್ಷಣೆಗಳು, ಕ್ರಿಯೆಗಳು ಅವನಿಗೆ ನಗಣ್ಯವಾಗ್ತಾ ಇವೆ. ವಿಸ್ತೀರ್ಣವಾದ ಈ ಜಗವೆಲ್ಲ ಅಸತ್ಯ ಅನಿಸ್ತಾ ಇದೆ. ಪರಮಾತ್ಮನೋರನೇ ಆತ ಮಹಾಸತ್ಯ. ಅಲ್ಲಿ ಆದಿ ಆಧಾರಗಳ ಭಾವವಿಲ್ಲ, ಹಮ್ಮು ಬಿಮ್ಮಗಳ ದರ್ಪವಿಲ್ಲ, ಸಾಕಾರ ನಿರಾಕಾರಗಳ ಸುಳಿವಿಲ್ಲ, ಶೂನ್ಯ ನಿಶೂನ್ಯಗಳ ಕಲ್ಪನೆ ಇಲ್ಲ, ಸಚರಾಚರಗಳ ಜಂಜಡವಿಲ್ಲ, ರೂಪ ನಿರೂಪಗಳಿಲ್ಲ, ದ್ವೈತಾದ್ವೈತಗಳ ಜ್ಞಾನ ಅಜ್ಞಾನಗಳ ಕಾಯ ನಿಕ್ಕಾಯಗಳ ಸುಳುವಿಲ್ಲ, 14 ಲೋಕಗಳ ಪರಿಕಲ್ಪನೆಯೂ ಇಲ್ಲ, 10 ದಿಕ್ಕುಗಳ ಹೆಸರಿಲ್ಲ. ಎಲ್ಲ ಚಿದ್ಬಯಲು. ಅದನ್ನ ಅಲ್ಲಮರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಆದಿ ಸ್ವಯಂಭುವಿಲ್ಲದ ಮುನ್ನ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭು ದೇವರ ವಚನ. ಆದಿ ಸ್ವಯಂಭುವಿಲ್ಲದ ಮುನ್ನ, ಸಂಗ ನಿಸ್ಸಂಗವಿಲ್ಲದ ಮುನ್ನ, ನಕ್ಷತ್ರ ಗ್ರಹಗಳಿಲ್ಲದ ಮುನ್ನ, ಯೋಗ
ಕರಣಗಳಿಲ್ಲದ ಮುನ್ನ ಕಚೆ ಖೇಚರ ಕೇಚರ ಚೂಚರರಿಲ್ಲದ ಭೂಚರ ಚೂಚರ ಆರಾರು ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಅಂಬುದಿ ಮಠರಿಲ್ಲದ ಮುನ್ನ ಬ್ರಹ್ಮಾದಿಗಳಾರು ನೀಲವಿಲ್ಲದ ಮುನ್ನ ಹಿಮಕರ ದಿನಕರ ಸುಳು ಇಲ್ಲದ ಮುನ್ನ ಹಿಂದಿಲ್ಲ ಮುಂದಿಲ್ಲ ಒಂದು ಇಲ್ಲದ ಮುನ್ನ ಗುಹೇಶ್ವರನಿದ್ದ ತನ್ನ ತಾನರಿಯದಂತೆ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 901. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಈ ಚಿದ್ ಬಯಲು ಅಥವಾ ಬಯಲು ಅಂತ ಏನಂತೀವಲ್ಲ, ಅದು ಹೇಗಿದೆ, ಎಲ್ಲಿದೆ, ಯಾವಾಗಿತ್ತು ಅಂದ್ರೆ ಅದು ಆದಿ ಸ್ವಯಂಭುವಿಲ್ಲದ ಮುನ್ನ, ಸಂಘ ನಿಸ್ಸಂಗವಿಲ್ಲೋಕ್ಕಿಂತ ಮುಂಚೆ ನಕ್ಷತ್ರಗಳು ಇರಲಿಲ್ಲ, ಗ್ರಹಗಳು ಇರಲಿಲ್ಲ, ಯೋಗ ಕರಣ ಇವ್ಯಾವುದೂ ಇರಲಿಲ್ಲ. ಖೇಚರ ಭೂಚರ ಅಂತ ಯಾವುದೇ ಜೀವಿಗಳಿರ್ಲಿ ಯಾರೂ ಇಲ್ಲದ ಮುನ್ನ. ಹಾಗೇನೆ ಇದು ಆಕಾಶ ಅನ್ನಿ, ಅಲ್ಲಿರುವ ಮೋಡಗಳನ್ನಿ ಅಥವಾ ಸಮುದ್ರ ಅನ್ನಿ, ಸಾಗರ ಅನ್ನಿ, ನದಿಗಳನ್ನಿ, ಅವು ಹುಟ್ಟೋಕ್ಕಿಂತ ಮುಂಚೆ, ಈ ಹರಿ ಬ್ರಹ್ಮ ಇವನ್ನೆಲ್ಲ ಹೇಳ್ತಾರಲ್ಲ, ಅವರು ಇಲ್ಲೋದಕ್ಕಿಂತ ಮುಂಚೆ, ದಿನಕರ ಅಂದ್ರೆ ಹಿಮ ಬೀಳೋದು, ದಿನಕರ ಅಂದ್ರೆ ಸೂರ್ಯ, ಇವರು ಕೂಡ ಇಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಒಂದು ಇಲ್ಲದ ಮುನ್ನ ಗುಹೇಶ್ವರನಿದ್ದ, ತನ್ನ ತಾನರಿಯದಂತೆ ಆತ ಇದ್ದ. ಅದಕ್ಕೆ ಚಿದ್ಬಯಲು ಅಂತೀವಿ ನಾವು. ಏನೇನೂ ಇಲ್ಲದ ಮುನ್ನ ಪರವಸ್ತು ಹೇಗಿತ್ತು, ತನ್ನ ತಾನರಿಯದಂತೆ ನೆಲೆಸಿತ್ತು. ಈ ಪರಮನ ನಿಜ ಸ್ವರೂಪವು ಚರಾಚರ ಲಯ ಸ್ಥಳದ ಶಿವಯೋಗಿಗೆ ಸಾಕ್ಷಾತ್ಕಾರವಾಗ್ತಾ ಇದೆ. ಆತನಿಗೆ ಈ ಮೋಹಕ ಜಗವು ಯಾವಾಗಲೂ ಶಿವನ ಸ್ವರೂಪವೇ ಆಗಿ ಕಾಣ್ತಾ ಇದೆ. ಆ ದಿವ್ಯ ಶಿವಯೋಗಿಯೇ ಚರಾಚರ ಸ್ಥಳಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಹೀಗಾಗಿ ಒಂದು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಿದ್ದಾರೆ, ಗಮನವುಳ್ಳನ್ನಕ್ಕರ ನಿರ್ಗಮನವುಂಟು, ನಿರ್ಗಮನವುಳ್ಳನ್ನಕ್ಕರ ಸ್ಥಳಕುಳವುಂಟು, ಸ್ಥಳಕುಳವುಳ್ಳನ್ನಕ್ಕರ ಸೋಹದಾಸೋಹಮುಂಟು, ಸೋಹದಾಸೋಹ ಉಳ್ಳನ್ನಕ್ಕರ ಜ್ಞಾನಾಚಾರ ಉಂಟು, ಜ್ಞಾನಾಚಾರ ಉಳ್ಳನ್ನಕ್ಕರ ತಾನಿದಿರು ಉಂಟು. ಗಮನ ನಿರ್ಗಮನ ನಾಸ್ತಿಯಾದರೆ ಸ್ಥಳಕುಳ ನಾಸ್ತಿ, ಸ್ಥಳಕುಳ ನಾಸ್ತಿಯಾದರೆ ಸೋಹದಾಸೋಹ ನಾಸ್ತಿ, ಸೋಹದೋಸೋಹ ನಾಸ್ತಿಯಾದರೆ ಜ್ಞಾನಾಚಾರ ನಾಸ್ತಿ, ಜ್ಞಾನಾಚಾರ ನಾಸ್ತಿಯಾದರೆ ನೀನೆಂಬುದು ನಾಸ್ತಿ, ನೀನೆಂಬುದು ನಾಸ್ತಿಯಾದಲ್ಲಿ ಸವಿಕಲ್ಪ ನಿರ್ವಿಕಲ್ಪ ನಾಸ್ತಿ, ಸವಿಕಲ್ಪ ನಿರ್ವಿಕಲ್ಪ ನಾಸ್ತಿಯಾದಲ್ಲಿ ಆದ್ಯರನಲಿಲ್ಲ, ವೇದ್ಯರನಲಿಲ್ಲ, ಸಾಧ್ಯರನಲಿಲ್ಲ, ಏನೂ ಇಲ್ಲದ ಸರ್ವಶೂನ್ಯ ನಿರಾಲಂಬವು ನಿರ್ವಯಲ ಪದವು, ಆವರಣವೂ ಹೊದ್ದದ ಪರಮಾನಂದ ಪದವು ಇದು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಚನ. ಆ ಲೌಕಿಕ ಜಗತ್ತಿನ ಜನಸಾಮಾನ್ಯರು ಗಮನವುಳ್ಳವರು ಅಂದ್ರೆ ಏನು, ಅವರು ಈ ಲೌಕಿಕ ಮಾರ್ಗದಿಂದ ನಿರ್ಗಮಿಸಿ ಏನಾಗ್ಬೇಕು, ಅವ್ರಿಗೆ ಒಂದು ನಿರ್ಗಮನ ಇದೆ, ನಿರ್ಗಮನ ಮಾಡಿ ಎಲ್ಲಿ ಹೋಗ್ಬೇಕು, ಅವರು ಶಿವಯೋಗದತ್ತ ಸಾಗಬೇಕು. ಗಮನವುಳ್ಳನ್ನಕ್ಕರ ನಿರ್ಗಮನ ಉಂಟು, ನಿರ್ಗಮನ ಉಳ್ಳನ್ನಕ್ಕರ ಸ್ಥಳಕುಲ ಉಂಟು. ಅಂದ್ರೆ ಆ ನಿರ್ಗಮನಿಗಳಿಗೆ ಈ ಶಟಸ್ಥಲಗಳುಂಟು, ಅವಕ್ಕೆ ಕುಳ ಉಂಟು. ಸ್ಥಳಕುಳವುಳ್ಳನ್ನಕ್ಕರ ಸ್ನೋಹ ದಾಸೋಹ, ಅದು ಸೋಹಂಭಾವ ಮತ್ತು ದಾಸೋಹಂಭಾವ ಅವರಿಗೆ ಇರ್ತಾ ಇದೆ. ನಾನೇ ಶಿವ ಎಂಬ ಸೋಹಂಭಾವ ಮತ್ತು ದಾಸೋಹಂಭಾವ ಲಭಿಸುತ್ತದೆ. ಸೋಹಂಭಾವ ದಾಸೋಹಂಭಾವವುಳ್ಳವರಿಗೆ ಶಿವಜ್ಞಾನಾಚಾರವಿರುತ್ತದೆ. ಆ ಶಿವಜ್ಞಾನಾಚಾರವಿದ್ದವರಲ್ಲಿ ನಾನು ನೀನು ಎಂಬ ಭಾವವಿರುತ್ತದೆ. ಈ ಗಮನ ನಿರ್ಗಮನಗಳೇ ಇಲ್ಲವಾದಾಗ ಪ್ರಾಪ್ತವಾದ ಇವೆಲ್ಲ ಸ್ಥಳಗಳು ಆಗ ಏನಾಗ್ತಾ ಇವೆ, ನಷ್ಟವಾಗ್ತಾ ಇವೆ. ಸ್ಥಳ ಕುಳ ನಷ್ಟವಾದ ಬಳಿಕ ಸೋಹಂಭಾವ ದಾಸೋಹಂಭಾವ ಕೂಡ ನಾಸ್ತಿ ಆಗ್ತಾ ಇವೆ. ಅವು ನಾಸ್ತಿಯಾದಾಗ ಜ್ಞಾನಾಚಾರ ನಾಸ್ತಿ ಆಗ್ತಾ ಇದೆ. ಯಾವಾಗ ಜ್ಞಾನಾಚಾರ ನಾಸ್ತಿ ಆಗ್ತಾ ಇದೆಯೋ ಆಗ ನಾನು ನೀನೆಂಬ ಭಾವ ಕೂಡ ನಿರಸನವಾಗ್ತಾ ಇದೆ. ಆ ಭಾವ ನಷ್ಟವಾದಲ್ಲಿ ಸವಿಕಲ್ಪ
ಸಂಕಲ್ಪ ಅನ್ನೋ ಕೂಡ ಇಲ್ಲವಾಗ್ತಾ ಇವೆ. ಆ ಸಂಕಲ್ಪ ವಿಕಲ್ಪಗಳು ಇಲ್ಲವಾದಾಗ ಅಲ್ಲಿ ಆದ್ಯರೂ ಇಲ್ಲ, ವೇದ್ಯರೂ ಇಲ್ಲ, ಸಾಧ್ಯರೂ ಇಲ್ಲ. ಅದು ಯಾರೂ ಏನೂ ಇಲ್ಲದ ಸರ್ವಶೂನ್ಯ ನಿರಾಲಂಬ ನಿರ್ವಯಲ ಸ್ಥಳವಾಗ್ತಾ ಇದೆ. ಅದು ಯಾವ ಆವರಣವನ್ನು ಹೊದೆಯದ ಪರಮಾನಂದದ ನೆಲೆಯಾಗಿದೆ. ಅದು ಚರಾಚರ ಸ್ಥಳೀಯ ನೆಲೆಯಾಗಿದೆ. ಅದುವೇ ಪಶ್ಚಿಮ ಚಕ್ರದಲ್ಲಿರುವ ಚಿದ್ಬಯಲು. ಸರ್ವಶೂನ್ಯ ನಿರಾಲಂಬವು ನಿರ್ವಯಲ ಪದವು ಅಂತೇನಂದಾಗ ನಾವು ಪಶ್ಚಿಮ ಚಕ್ರಕ್ಕೆ ಹೋದಾಗ ಇವೆಲ್ಲ ಆಗ್ತಾ ಇದೆ. ಅದನ್ನ ತಾಯಿ ನಮ್ಮ ಉರುಲಿಂಗ ದೇವರು ಒಂದು ಒಂದು ಶರಣೆಯಾಗಿ ಬರೆದ ಹಾಗೆ ಈ ವಚನವನ್ನು ಬರೆದಿದ್ದಾರೆ. ಏನು ಓದಿ ನೋಡೋಣ. ನೆನಹಿನ ನಲ್ಲನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉರುಲಿಂಗ ದೇವರ ವಚನ. ನೆನಹಿನ ನಲ್ಲನು ಮನೆಗೆ ಬಂದಡೆ ನೆನೆಯುವುದಿನ್ನಾರನವ್ವ, ನೆರೆವ ಕ್ರಿಯಲ್ಲಿ ನೆರೆದು ಸುಖಿಸುವುದಲ್ಲದೆ ನೆನೆಯುವುದಿನ್ನಾರ. ನೆನಹಿನ ನಲ್ಲ ಉರುಲಿಂಗ ದೇವನ ಕಂಡ ಬಳಿಕ ನೆನೆಯುವುದಿನ್ನಾರ. ಗುರು ಬಸವಲಿಂಗಾಯ ನಮಃ. ಸಮಗ್ರ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಆಯ್ತು. ಸೊ ಇವ್ರು ಓದಿದ್ರಿ. ಓದಿ. ನೆನಹಿನ ನಲ್ಲನು ಮನೆಗೆ ಬಂದಡೆ ನೆನೆಹುದಿನ್ನಾರನವ್ವ, ನೆರೆವ ಕ್ರಿಯೆಯಲ್ಲಿ ನೆರೆದು ಸುಖಿಸುವುದಲ್ಲದೆ ನೆನೆಹುದಿನ್ನಾರನವ್ವ, ನೆನಹಿನಲ್ಲ ಉರಿಲಿಂಗ ದೇವನ ಕಂಡ ಬಳಿಕ ನೆನೆಹುದಿನ್ನಾರ ಹೇಳವ್ವ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1255. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕ ನಿಮ್ಮ ಹೆಸರು ಅವರ ತಮ್ಮ ಹೆಸರೇನು ಬರ್ತಾ ಇಲ್ಲ. ದಾಕ್ಷಾಯಿಣಿ. ಅವರ ತಮ್ಮ ಹೆಸರೇನು? ಅವರ ಇದ್ರ ಮೇಲೆ ತಾವು ರೀನೇಮ್ ಮಾಡ್ರಿ ಅದನ್ನ. ಶರಣಾರ್ಥಿ ಅಪ್ಪರೇ ಮಾಡ್ತೀನಿ. ಇಲ್ಲಿ ನೋಡಿ, ಈ ಉರ್ಲಿಂಗ ದೇವರ ವಚನವನ್ನ ಒಂದು ಸುಮ್ನೆ ನೆನಹಿನ ನಲ್ಲನು ಮನೆಗೆ ಬಂದಳೆ. ಈಗ ನೋಡಿ, ನಾನು ಅತ್ಯಂತ ಪ್ರೀತಿಸುವ ನನ್ನ ನಲ್ಲೆ ಅಂದ್ರೆ ನನ್ನ ಹೆಂಡತಿ. ನೆನಹಿನ ನಲ್ಲನು ಮನೆಗೆ ಬಂದರೆ ನೆನೆಯುವುದಿನ್ನಾರನವ್ವ. ಅದು ಎಷ್ಟೊಂದು ಸಂಭ್ರಮ, ಎಷ್ಟೊಂದು ಹೊಸದಾಗಿ ಮದುವೆ ಆದಾಗ ನೋಡಿ, ತವ್ರ ಮನೆಗೆ ಹೋಗಿರ್ತಾಳೆ, ಅವಳು ಬರ್ತಾಳೆ, ಬಂದ ನಂತರ ಅವನು ಅಲ್ಲಿ ಬರ್ತಾನೆ ಕರೆಯೋಕೆ. ನೆನಹಿನ ನಲ್ಲನು ಮನೆಗೆ ಬಂದಳೆ ನೆನೆಯುವುದಿನ್ನಾರನವ್ವ. ಎಷ್ಟು ಸಂತೋಷ ಆ ಮನೆಯವ್ರಿಗೆಲ್ಲ, ಅವಳಿಗೆಲ್ಲ. ಯಾಕೆ? ನೆನಹಿನ ನಲ್ಲನು ಮನೆಗೆ ಬಂದಳೆ, ನೆರೆವ ಕ್ರಿಯೆಯಲ್ಲಿ ನೆರೆದು ಸುಖಿಸುವುದಲ್ಲದೆ ನೆನೆಯುವುದಿನ್ನಾರನವ್ವ. ಆ ಎಷ್ಟೋ ದಿನಗಳ ನಂತರ ಇಬ್ರು ಭೇಟಿಯಾಗ್ತಾ ಇದ್ದಾರೆ. ನೆರೆವ ಕ್ರಿಯೆಯಲ್ಲಿ ನೆರೆದು ಸುಖಿಸುವುದಲ್ಲದೆ ನೆನೆಯುವುದಿನ್ನಾರನವ್ವ. ನೆನಹಿನ ನಲ್ಲ ಇಲ್ಲಿ ಯಾರು? ನಮ್ಮ ಶಿವಯೋಗಿಯ ನೆನಹಿನಲ್ಲ ಯಾರು? ಉರಿಲಿಂಗ ದೇವನ ಕಂಡ ಬಳಿಕ ನೆನೆಯುವುದಿನ್ನಾರ ಹೇಳವ್ವ. ಆ ಒಂದು ಸಂಬಂಧವನ್ನ ಅಂಗ ಲಿಂಗ ನಾನು ಶಿವಯೋಗಿಯಾದ ನಂತರ ಈ ವಚನದಲ್ಲಿ ಅದನ್ನ ನಾನು ಕಂಡುಕೊಳ್ಬೇಕು. ನೆನಹಿನಲ್ಲ ನನ್ನ ಇಷ್ಟಲಿಂಗ. ಅದನ್ನ ಬಿಟ್ಟು ಯಾರನ್ನ ನೆನಿಬೇಕು ನಾನು? ಅವನ ಜೊತೆ ಬೆರೆಯೋದಿದೆಯಲ್ಲ, ಆ ಸುಖಿಸೋದಿದೆಯಲ್ಲ, ಆ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಸಮಾಗಮ ಮಾಡ್ಕೊಳ್ಳೋದಿದೆಯಲ್ಲ, ಇಷ್ಟಲಿಂಗ ಪೂಜೆಯಲ್ಲಿ ಎಷ್ಟೊಂದು ಸುಖವನ್ನ ನಾನು ಕಾಣ್ತಿದೆ ಅನ್ನೋ ಭಾವನೆಯಲ್ಲಿ ಆ ಶಿವಾನಂದದಲ್ಲಿ ನಲಿಯೋದಿದೆಯಲ್ಲ, ನೆನೆಯುವುದಿನ್ನಾರನವ್ವ. ಮತ್ತೆ ಆ ದೇವ್ರು ಬೇಕ್ರಿ, ಮತ್ತೆ ಆ ಪೂಜೆ ಬೇಕು, ಮತ್ತೇನ್ ಮಾಡ್ಬೇಕಾಗಿದೆ, ಮತ್ತೇನು ನಾವು ವಿಧಾನಗಳನ್ನ ಕಂಡ್ಕೊಳ್ಬೇಕಾಗಿದೆ, ಇನ್ನಾವುದನ್ನು ಓದ್ಬೇಕಾಗಿದೆ. ನೆನೆಯುವುದಿನ್ನಾರನವ್ವ. ಸಾಕಲ್ಲ? ಕರಹಸ್ತದಲ್ಲಿರುವ ಇಷ್ಟಲಿಂಗವನ್ನ ನೋಡ್ತಾ ನೋಡ್ತಾ ನೆರೆವ ಕ್ರಿಯೆಯಲ್ಲಿ ನೆರೆದು ಸುಖಿಸುವುದಲ್ಲದೆ ನೆನೆಯುವುದಿನ್ನಾರನವ್ವ. ನೆನಹಿನಲ್ಲ ನನ್ನ ನೆನಹಿನಲ್ಲ ಉರಿಲಿಂಗ ದೇವನ ಕಂಡ ಬಳಿಕ ನೆನೆಯುವುದಿನ್ನಾರ ಹೇಳವ್ವ. ಅಂದ್ರೆ ಆ ಇಷ್ಟಲಿಂಗವನ್ನ ಬಿಟ್ಟು ಮತ್ತಿನ್ನಾರ ಹೇಳವ್ವ. ಎಷ್ಟು ಸೊಗಸಾಗಿ ಉರುಲಿಂಗ ದೇವರು ಈ ವಚನವನ್ನ ಹೇಳಿದ್ದಾರೆ ಅನ್ನೋನ್ನ ತಾವು ಗಮನಿಸಬೇಕು. ಹೀಗಾಗಿ ಈ ಚರಾಚರ ಸ್ಥಳ ಅನ್ನೋದು ಇಲ್ಲಿಗೆ ಮುಗೀತಾ ಇದೆ. ಮುಂದಿನ ಸ್ಥಳ ಒಂದು ಭಾಂಡ ಸ್ಥಳ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಈ ಎಲ್ಲ ಪಾತ್ರೆಗಳಿಗೆ ಭಾಂಡೆ ಅಂತಂತೀವಿ. ನಿಮ್ ಕಡೆ ಎಲ್ಲ ಪಾತ್ರೆ ಅಂತಾರೆ. ಇಲ್ಲಿ ಭಾಂಡ ಸ್ಥಳ ಅಂದ್ರೆ, ಭಾಂಡ ಅಂದ್ರೆ ಒಂದು ಪಾತ್ರೆ. ಆಶ್ರಯ ಅನ್ನಿ, ಮೂಲಧನ ಅಂದ್ರೆ, ಅಧ್ಯಯ ಅಂದ್ರೆ ಏನೋ ಪಾತ್ರೆ ಅಂದ್ರೆ ಏನು, ಅದ್ರಲ್ಲಿ ಏನಾದ್ರೂ ನೀವು ಹಾಕ್ತೀರಾ ಅನ್ನೋದ್ರಿಂದ. ಅದರಲ್ಲಿ ಅಕ್ಕಿ ಹಾಕಿದ್ರೆ ಅಕ್ಕಿ ಪಾತ್ರೆ, ಗೋಧಿ ಹಾಕಿದ್ರೆ ಗೋಧಿ ಪಾತ್ರೆ, ಅಂದ್ರೆ ಏನಾದ್ರೂ ಅದು ತೆಗೆದುಕೊಳ್ಳುತ್ತೆ. ಅದು ಒಂದು ಆಶ್ರಯವಾಗುತ್ತೆ. ಅದೊಂದು ಮೂಲಧನ, ಬಂಡವಾಳ. ಹೇಳಿ ಸರ್. ಬಸವಣ್ಣವರು ಸಹಿತ ಸ್ವತಃ ಬಾಂಡೆ ಅಂತೇಳಿ ಮಾಡ್ತಾರೆ. ಬಾಂಡ ಒಂದೇ ಬಾಂಡೆನೆ ಬೇರೆ ಅಂತೇಳಿ ಬಸವಣ್ಣವರು ಸಹಿತ ಬಾಂಡೆನ ಬಳಸಿದ್ದಾರೆ. ಹೌದು ಹೌದು. ಹೀಗಾಗಿ ಪದಾರ್ಥಕ್ಕೆ ಆಶ್ರಯವಾದುದೇ ಪಾತ್ರೆ, ಅದುವೇ ಭಾಂಡ. ಕರಣಗಳಿಗೆ ಆಶ್ರಯವಾದುದೇ ಹೃದಯ, ಅದುವೇ ಕಾಯ. ಆಧ್ಯಾತ್ಮದಲ್ಲಿ
ನಮ್ಮ ಆಧ್ಯಾತ್ಮದಲ್ಲಿ ನಮ್ಮ ಭಾಂಡ ಯಾವುದು? ನಮ್ಮ ದೇಹ. ನಮ್ಮ ದೇಹ ಇದೇ ಬೆಳಗಿನ ಬೆಳಗು. ಇದಕ್ಕಾಗಿ ಏನ್ ಮಾಡಿದ್ರು? ನಮ್ಮ ದೇಹವನ್ನ ಒಂದು ಸ್ಥಳವನ್ನಾಗಿ ಮಾಡಿದ್ರಲ್ಲ, ಭಾಂಡ ಸ್ಥಳ ಅಂತ ಅದಕ್ಕೆ ಕರೆದ್ರು. ಈಗ ನೋಡಿ, ಆಜ್ಞಾಚಕ್ರದಲ್ಲಿರುವ ಚಿಚ್ಚಕ್ತಿಯು ಈ ಐಕ್ಯ ಸ್ಥಳದಲ್ಲಿ ಬಂದಾಗ ಆ ಪರಮನಲ್ಲಿ ಒಂದಾಗಿ ನಿಂತಿದೆ. ಅದು ಪರಶಿವನಷ್ಟೇ ವ್ಯಾಪಕವಾಗಿದೆ. ಆ ಚಿಚ್ಚಕ್ತಿಯನ್ನು ಏನ್ ಕರೀತಾರೆ ಬೇರೆ ಧರ್ಮದಲ್ಲಿ ಅಥವಾ ಬೇರೆ ದಾರ್ಶನಿಕರು ಏನ್ ಕಂಡ್ರು? ಅದಕ್ಕೇನ್ ಕರೆದ್ರು? ಮಹಾಮಾಯೆ ಅಂತ ಕರೆದ್ರು, ಕುಂಡಲಿನಿ ಅಂತ ಕರೆದ್ರು, ಶಬ್ದ ಬ್ರಹ್ಮ ಅಂತ ಕರೆದ್ರು, ಪರಾಬಿಂದು ಅಂತ ಕರೆದ್ರು, ಶುದ್ಧ ಮಾಯೆ ಅಂತ ಕರೆದ್ರು, ವಿಮರ್ಶಾ ಶಕ್ತಿ ಅಂತ ಕರೆದ್ರು, ವಿಮರ್ಶಾ ರೂಪ ಶುದ್ಧ ಮಹಾಶಕ್ತಿ ಅಂತನೂ ಕರೆದ್ರು. ಆದ್ರೆ ನಮ್ಮಲ್ಲಿ ಆ ಮಹಾಲಿಂಗ ಸ್ಥಳದಲ್ಲಿ ನಾವು ನಿಂತಾಗ ಅದು ಅಲ್ಲಿ ಒಂದು ಚಿಚ್ಚಕ್ತಿ ಅಂತ ಒಂದು ಶಬ್ದವನ್ನು ನಾವಲ್ಲಿ ಕೊಟ್ಬಿಟ್ಟಿದ್ವಿ. ಅದರ ಆಂತರ್ಯದಲ್ಲಿ ಅನಂತ ತತ್ವಗಳು, ಅಸಂಖ್ಯ ಬ್ರಹ್ಮಾಂಡಗಳು ಕಂಡು ಬರ್ತಾ ಇವೆ. ಅವು ಬಾಳುವವು ಮತ್ತು ಅಳೆಯುವವು. ಆದ್ದರಿಂದಲೇ ಆ ವಿಮರ್ಶಾ ಶಕ್ತಿಯು ಭಾಂಡವೆನಿಸಿದೆ. ಅದರ ಪರಿಜ್ಞಾನವುಳ್ಳ ಶಿವಯೋಗಿಗೆ ಏನಂತಾರೆ? ಭಾಂಡಸ್ಥಲಿ ಅಂತ ಕರೀತಾರೆ. ಈ ವಿಮರ್ಶಾ ಶಕ್ತಿಯು ಸಮಷ್ಟಿ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾಗಿದೆ. ಉರುಲಿಂಗಪೆದ್ದಿ ಶರಣರು ಈ ವಿಮರ್ಶಾ ಶಕ್ತಿಯನ್ನೇ ಶಿವ ಅಂತ ತಮ್ಮ ವಚನದಲ್ಲಿ ಕರೀತಾ ಇದ್ದಾರೆ. ಅದು ಯಾವುದಂದ್ರೆ ನಿಮ್ಗೆಲ್ಲ ಗೊತ್ತಿರೋದು ಒಂದು ವಚನ. ಯಾರಾದ್ರೂ ಓದಿ ನೋಡೋಣ. ಶಿವ ಜಗವಾಗಬಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ ಜಗವಾಗಬಲ್ಲ, ಶಿವ ಜಗವಾಗದಿರಲು ಬಲ್ಲ, ಶಿವ ರೂಪಾಗಬಲ್ಲ, ಶಿವ ರೂಪಾಗದಿರಲು ಬಲ್ಲ, ಶಿವ ಅಜಾಂಡ ಕೋಟಿಗಳ ಮಾಡಬಲ್ಲ, ಮಾಡದಿರಲು ಬಲ್ಲ, ಶಿವ ಕೆಡಿಸಬಲ್ಲ, ಕೆಡಿಸದಿರಲು ಬಲ್ಲ, ಶಿವ ಜಂಗಮವಾಗಿ ಪೂಜಿಸಬಲ್ಲ, ಶಿವ ಲಿಂಗವಾಗಿ ತಾನೇ ಪೂಜೆಯ ಕೊಡಲು ಬಲ್ಲ, ಶಿವ ಹೊರಗಾಗಿ ಮತ್ರೆನ್ನವಿಲ್ಲವೆಂಬ ಭೇದ ಉಂಟೆ ಇಲ್ಲ. ಉರುಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರನು ವಿಶ್ವಕ್ಕೆಲ್ಲ ಮಾತಾಪಿತನು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1553. ಶರಣಾರ್ಥಿ ಪರ. ಶರಣೋಣ. ನೋಡಿ, ಈ ಉರುಲಿಂಗಪೆದ್ದಿ ಶರಣರಲ್ಲಿ ಶಿವ ಶಬ್ದವನ್ನ ಒಂದು ವಿಮರ್ಶಾರೂಪ ಶುದ್ಧ ಮಾಯಾಶಕ್ತಿಗಾಗಿ ಉಪಯೋಗಿಸಿದ್ದಾರೆ. ಶುದ್ಧ ಮಾಯೆ, ಅಶುದ್ಧ ಮಾಯೆ ಅಂತಿದೆ. ನಮ್ದೆಲ್ಲ ಇರೋದು ಅಶುದ್ಧ ಮಾಯೆ. ಶುದ್ಧ ಮಾಯೆ ಅಂದ್ರೆ ಏನು? ತನ್ನ ವಿಲಾಸದಿಂದ ಜಗರೂಪವಾಗಬಲ್ಲದು, ಆಗದೆಯೂ ಇರಬಲ್ಲದು. ಅದು ಸಾಕಾರವಾಗಬಲ್ಲದು, ನಿರಾಕಾರವಾಗಬಲ್ಲದು. ಅನಂತ ಬ್ರಹ್ಮಾಂಡಗಳನ್ನು ಮಾಡಬಲ್ಲದು, ಮಾಡದೆಯೂ ಇರಬಲ್ಲದು. ಅದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ ಮತ್ತು ಕರ್ತೃವಾಗಿದೆ. ಕರ್ತೃವಾಗಿ ತಾನೇ ಪೂಜೆಗೊಳ್ಳುವುದು, ತಾನೇ ಭಕ್ತಿ ರೂಪದಿಂದ ಪೂಜಿಸುವುದು. ಇಂಥ ಶುದ್ಧ ಮಾಯೆಯಿಂದ ಹೊರಗಾಗಿ ಅನ್ನವಿಲ್ಲ. ಇದೇ ಇಡೀ ವಿಶ್ವಕ್ಕೆಲ್ಲ ತಂದೆ ತಾಯಿ. ಇಂಥ ಶುದ್ಧ ಮಾಯೆ ಭಾಂಡಸ್ಥಲ. ಈ ವಿಮರ್ಶಾ ಶಕ್ತಿಯೇ ಪರಾಬಿಂದು ಅಥವಾ ಕಲೆ ಅನಿಸ್ತಾ ಇದೆ. ಅದು ಸರ್ವ ಜಗದ ಲಯಸ್ಥಾನವಾಗಿ ಕಂಗೊಳಿಸ್ತಾ ಇದೆ. ಚಿತ್ ಸ್ವರೂಪವಾದ ಸದಾನಂದಮಯನಾದ ಆತ್ಮನು ಯಾವ ಶಕ್ತಿಯಲ್ಲಿ ತೋರುವನು, ಆ ಶಕ್ತಿಯೇ ವಿಮರ್ಶಾಮಯ ಶಕ್ತಿಯಾಗಿದೆ. ಆತ್ಮ ಎಲ್ಲಿದೆ? ಯಾವ ಸ್ಥಳದಲ್ಲಿ? ಆಜ್ಞಾಚಕ್ರದಲ್ಲಿ. ಹೌದು. ಅದಕ್ಕೆ ಏನಂದ್ರೆ, ನೀವು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಚಿತ್ ಸ್ವರೂಪವಾದ ಸದಾನಂದಮಯನಾದ ಆತ್ಮ ಮಾಡ್ಬೇಕು ನಾವು ಅದನ್ನ. ಅದು ಯಾವ ಶಕ್ತಿಯಲ್ಲಿ ತೋರ್ತಾ ಇದೆ? ಅದು ಅಲ್ಲಿರೋದು ಚಿಚ್ಚಕ್ತಿ. ಆ ಶಕ್ತಿಯೇ ವಿಮರ್ಶಾಮಯ ಶಕ್ತಿಯಾಗಿದೆ. ಇಂತಹ ಪರಿಶುದ್ಧ ಶಕ್ತಿಯನ್ನು ಪ್ರವೇಶಿಸಿದ ಶಿವಯೋಗಿಯು ಬಾಹ್ಯ ಜಗತ್ತಿನ ಗೊಡವೆ ಇಲ್ಲದೆ ನಿತ್ಯ ಸತ್ವಸ್ಥನಾಗಿ ಶುದ್ಧ ಮಾಯಾ ಶರೀರಿಯಾಗಿ ಚಿದಾನಂದ ಲೋಲನಾಗಿ ಇರ್ತಾ ಇದ್ದಾನೆ. ಈ ಸ್ಥಿತಿಯಲ್ಲಿ ಅಲ್ಲಿ ಜಗದ ಜಂಜಡವಿಲ್ಲ ಆತನಿಗೆ. ಈ ಬಾಹ್ಯ ದೃಶ್ಯವೆಲ್ಲ ಅಲ್ಲಿ ವಿಲೀನವಾಗಿದೆ. ದೃಶ್ಯಕ್ಕೆಲ್ಲ ತಾನವಾಗಿದ್ದರಿಂದ ಅದು ಭಾಂಡವೆನಿಸ್ತಾ ಇದೆ. ಆ ಶಿವಯೋಗಿಯೇ ಭಾಂಡಸ್ಥಲ ಪರಿಣಿತನೆನಿಸ್ತಾ ಇದ್ದಾನೆ. ಅಂದ್ರೆ ಏನು? ಅವನ್ ಗೊತ್ತಿದೆ ಆ ಭಾಂಡದಲ್ಲಿ ಏನಿದೆ ಅನ್ನೋದು ಗೊತ್ತಿದೆ. ಆದರೆ ಹೊರಗಿನ ಜಗತ್ತಿನ ಜಂಜಡಕ್ಕೆ ಆತ ಬಲಿಯಾಗೋದಿಲ್ಲ. ಯಾಕೆಂದ್ರೆ ಆ ನಿರುಪಾದಿಯಾದ ಪರಮಾತ್ಮನು ನಿತ್ಯ ನಿರ್ಮಲನಾಗಿದ್ದಾನೆ, ನಿಷ್ಕಲ ಸ್ವಯಂಭೂವಾಗಿದ್ದಾನೆ. ಅವನಲ್ಲಿ ಪರಿಪೂರ್ಣ ವಿಮರ್ಶಾ ಶಕ್ತಿಯು ನಿತ್ಯ ಸ್ಥಾಯಿಯಾಗಿದೆ. ಈ ಶಕ್ತಿಯೇ ಆ ಸ್ವಯಂಭುವಿಗೆ ಸ್ವಪ್ರಜ್ಞೆಯನ್ನು ನೀಡ್ತಾ ಇದೆ. ಆ ಶಕ್ತಿಯಿಂದ ವಿಶಿಷ್ಟನಾದುದರಿಂದಲೇ ಸರ್ವಜ್ಞ, ಸರ್ವಕರ್ತ, ಸರ್ವವ್ಯಾಪಕ, ಸರ್ವಸಾಕ್ಷಿಯಾಗಿ ಪರಮ ಇರ್ತಾ ಇದ್ದಾನೆ. ಸಾಧಕನಿಗೆ ಈ ಚಿಚ್ಚಕ್ತಿ ಅಂದ್ರೆ ಮಹಾಲಿಂಗದಲ್ಲಿರುವ ಆಜ್ಞಾಚಕ್ರದಲ್ಲಿರುವ ಈ ಶಕ್ತಿ ಪ್ರಾಪ್ತವಾದರೆ ಆತನೂ ಕೂಡ
ಜೀವ ಶಿವ ಭಾವ ಮರೆತು ಕೇವಲ ಶುದ್ಧ ಪರಮನತ್ತ ದೃಷ್ಟಿಸಿ ತಾನೇ ಶಿವನಾಗ್ತಾ ಇದ್ದಾನೆ, ಸರ್ವಸಾಕ್ಷಿಯಾಗಿ ತೋರ್ತಾ ಇದ್ದಾನೆ. ಆಗ ಏನಾಗ್ತಾ ಇದೆ, ಶಿವ ಬೇರೆ ನಾನು ಬೇರೆ ಎಂಬ ಭೇದತೆ ಅಲ್ಲಿ ಇರೋಲ್ಲ. ಆ ಭೇದವೆಲ್ಲ ಈಗ ಏನಾಗ್ತಾ ಇದೆ, ವಿಮರ್ಶಾ ಶಕ್ತಿ ಅಲ್ಲಿರುವ ಚಿಚ್ಛಕ್ತಿಯಲ್ಲಿ ವಿಲೀನವಾಗ್ತಾ ಇದೆ. ಆದ್ದರಿಂದ ಈ ಚಿಚ್ಛಕ್ತಿ ಎಂಬ ಆ ಶಕ್ತಿಯು, ಅಂದ್ರೆ ಆಜ್ಞಾಚಕ್ರದಲ್ಲಿರುವ ಚಿಚ್ಛಕ್ತಿ ಎಂಬ ಆ ಶಕ್ತಿಯು ಭಾಂಡಸ್ಥಲವಾಗಿದೆ. ಆ ಪುಣ್ಯ ಪುರುಷನೇ ಭಾಂಡಸ್ಥಲಿಯಾಗಿದ್ದಾನೆ. ಹೀಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವರ್ಗದಲ್ಲಿ ನೋಡೋಣ. ಏನಂದ್ರೆ ಆ ಚಿಚ್ಛಕ್ತಿ ಇರುವ ಒಂದು ಪಾತ್ರೆ ಎಲ್ಲಿದೆ ಅಂದ್ರೆ ನನ್ನ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದಲ್ಲಿ. ಹೀಗಾಗಿ ನಾನು ಪದೇ ಪದೇ ನಿಮಗೆ ಹೇಳೋದೇನೆಂದ್ರೆ, ನನಗೆ ಇಷ್ಟಲಿಂಗ ಒಂದು ಸಾಕಾರ ರೂಪದಲ್ಲಿ ನನ್ನ ಕರಹಸ್ತದಲ್ಲಿ ಇರುವಾಗ ಅದರ ಮೂಲಕ ನಾನು ಒಳಗೆ ಹೋಗಬೇಕಾಗಿದೆ. ಕೆಳಗೆ ಹೋಗಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗಗಳಿಗೆ ಹೋಗೋಕ್ಕೂ ನನಗೆ ಈ ಚಿಚ್ಛಕ್ತಿ ಇರುವ ಮಹಾಲಿಂಗವೇ ಬೇಕು. ಹಾಗೇನೆ ಮಸ್ತಿಕದಲ್ಲಿರುವ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗಕ್ಕೆ ಹೋಗಲು ಕೂಡ ಈ ಚಿಚ್ಛಕ್ತಿ ಇರುವ ಮಹಾಲಿಂಗವಿರುವ ಆಜ್ಞಾಚಕ್ರವೇ ಬೇಕು. ಹೀಗಾಗಿ ಈ ಮಹಾಲಿಂಗವಿರುವ ಚಿಚ್ಛಕ್ತಿ ಏನಿದೆಯಲ್ಲ ಅದು ಭಾಂಡಸ್ಥಲ ಆಗಿದೆ. ಮಹಾಲಿಂಗವಿರುವ ಈ ಚಕ್ರ, ಎರಡು ಹುಬ್ಬಗಳ ನಡುವಿರುವ ಒಂದು ಏನು ಭಾಂಡಸ್ಥಲ ಇದೆಯಲ್ಲ, ಇದಕ್ಕೆ ಈ ಭಾಂಡಸ್ಥಲದ ಮುಖಾಂತರವೇ ನಾನು ಕೆಳಗಿನ ಲಿಂಗಗಳಿಗೆ ಹಾಗೇನೆ ಮೇಲಿನ ಲಿಂಗಗಳಿಗೆ ಹೋಗ್ಬೇಕಾಗಿದೆ. ಈ ಮಹಾಲಿಂಗದ ಮೂಲಕ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗದ ದರ್ಶನ ನಾನು ಮಾಡ್ಕೊಳ್ಬೇಕಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾನು ಅತ್ಯಂತ ಸರಳವಾಗಿ ನಾನು ಕಂಡುಕೊಂಡ ಸತ್ಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಿಷ್ಕಲ ಲಿಂಗದಲ್ಲಿ ನಿಮಗೆ ಅಮೃತ ರಸದ ಸ್ಫುರಣೆ ಆಗ್ತಾ ಇದೆ. ಸಹಸ್ರಾರ ಅಲ್ಲಿರುವ ಏನೇ ಆಗ್ತಾ ಇದೆ, ಅಮೃತ ನಿಮಗೆ ಲಭಿಸ್ತಾ ಇದೆ. ಮೆಲೆಟಾನಿನ್ ಅಥವಾ ಅಮೃತ ಬಿಂದುಗಳ ಒಂದು ಸ್ಫುರಣೆ ನಿಮ್ಮ ಮೇಲೆ ಆಗ್ತಾ ಇದೆ. ಹೇಗಂದ್ರೆ ಹೀಗಿಟ್ಕೊಳ್ಬಹುದು ನೀವು. ಈಗ 3 ಕೋಣೆಗಳಿವೆ. ಮೊದಲನೇದು ನಿಷ್ಕಲ ಲಿಂಗ, ಎರಡನೇದು ನಿಶೂನ್ಯ ಲಿಂಗ, ನಿರಂಜನ ಲಿಂಗ ಅಥವಾ ಸಹಸ್ರಾರ ಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ ಅಂತ ಇದೆ ಅಂತ ಇಟ್ಕೊಳ್ಳಿ. ಇದು ಹೇಗಂದ್ರೆ 3 ಕೋಣೆಗಳಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಿಷ್ಕಲ ಲಿಂಗದಲ್ಲಿ ನಮಗೆ ಬಿಸಿ ನೀರು ಸಿಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಬಿಸಿ ನೀರನ್ನ ತೆಗೆದುಕೊಂಡು ಒಂದು ಬಕೆಟ್ ನಲ್ಲಿ ತಗೊಂಡು ಬಂದು ಅಲ್ಲಿ ನಿಮಗೆ ಸ್ನಾನ ಮಾಡೋಕೆ ಅವಕಾಶವಿಲ್ಲ. ನೀವು ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗ ಇರುವ ಅಲ್ಲಿ ಆ ಕೋಣೆಗೆ ಬಂದು ಅಲ್ಲಿ ನೀವು ಸ್ನಾನ ಮಾಡಬೇಕು. ಸುಮ್ಮನೆ ಅರ್ಥ ಮಾಡ್ಕೊಳ್ಳಕ್ಕೆ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಒಬ್ಬ ನಿಶೂನ್ಯನಾಗಿ ನೀವು ನಿಮ್ಮ ಎಲ್ಲ ಈ ಭಾವನೆಗಳನ್ನ ನಿರ್ಭಾವ ಮಾಡಿ ದೇಹಾಭಿಮಾನ ಬಿಟ್ಟು ನಿಶೂನ್ಯನಾಗಿ, ಅದಕ್ಕೆ ಅದು ನಿಶೂನ್ಯ ಲಿಂಗವಾದ ನಂತರ ಆ ಸ್ನಾನ ಅಮೃತ ರಸದಿಂದ ನೀವು ಸ್ನಾನ ಮಾಡೋದ್ರಿಂದ ಈಗ ಏನಾಗ್ಬೇಕು, ನೀವು ಲಿಂಗ ಪೂಜೆಗೆ ಅನುವಾಗಬೇಕು, ಬೆಳಗನ್ನ ನೋಡ್ಬೇಕಾಗಿದೆ. ಅದಕ್ಕೆ ನೀವು ಪಶ್ಚಿಮ ಚಕ್ರದಲ್ಲಿ ಬಂದು ನಿರಂಜನ ಲಿಂಗವನ್ನ ನೋಡ್ಬೇಕಾದ್ರೆ ಮೊದಲು ಸಹಸ್ರಾರ ಚಕ್ರದಲ್ಲಿರುವ ಅಮೃತ ಸ್ನಾನವನ್ನ, ನಿಶೂನ್ಯ ಲಿಂಗವಿರುವ ಒಂದು ಶಿಖಾಚಕ್ರದಲ್ಲಿ ಆ ಸ್ನಾನವನ್ನ ಮುಗಿಸಿಕೊಂಡು ನಿರಂಜನನಾಗಲು ಬೆಳಗನ್ನ ನೋಡಲು ಪಶ್ಚಿಮ ಚಕ್ರಕ್ಕೆ ಬರಬೇಕಾಗ್ತಾ ಇದೆ. ಅದಕ್ಕೆ ಬಿಸಿ ನೀರು ಎಲ್ಲಿದೆ? ಸಹಸ್ರಾರ ಚಕ್ರದಲ್ಲಿ. ಆ ಬಿಸಿ ನೀರನ್ನ ತೆಗೆದುಕೊಂಡು ಬಂದು ನಾನು ಶಿಖಾಚಕ್ರದಲ್ಲಿರುವ ಸ್ನಾನ ಮಾಡಿ ನಿಶೂನ್ಯನಾಗ್ತಾ ಇದ್ದೀನಿ. ಶೂನ್ಯ ಕಲ್ಪನೆ ಮಾಡಿಕೊಂಡು ನನ್ನಲ್ಲಿ ಈಗ ಏನೂ ಇಲ್ಲ. ಆಗ ಮಾತ್ರ ನಿಮಗೆ ಎಂಟ್ರೆನ್ಸ್ ಸಿಗ್ತಾ ಇದೆ, ಪ್ರವೇಶ ಸಿಗ್ತಾ ಇದೆ ಪಶ್ಚಿಮ ಚಕ್ರದಲ್ಲಿ. ಆ ಪಶ್ಚಿಮ ಚಕ್ರದಲ್ಲಿ ನೀವು ನಿರಂಜನನಾಗಿ ಕುಳಿತಾಗ ಆ ಬೆಳಗು ಕಾಣಿಸ್ತಾ ಇದೆ. ಹೀಗಾಗಿ ಇದಕ್ಕೆಲ್ಲ ಏನ್ ಬೇಕಂದ್ರೆ ಮಹಾಲಿಂಗ. ಆ ಚಿಚ್ಛಕ್ತಿಯ ಮೂಲಕವೇ ನಾನು ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗಗಳ ದರ್ಶನ ಮಾಡಿಕೊಳ್ಳಬಹುದೇ ಹೊರತು ಹಾಗೇ ನಾನು ನೇರವಾಗಿ ಹೋಗೋಕೆ ಬರೋದಿಲ್ಲ. ಅದಕ್ಕೆ ನಾನು ಏನಂತೀವಿ, ನಮಃ ಶಿವಾಯ ಓಂ ಬಸವ ಅಂದಾಗ ಏನಾಗ್ತಾ ಇದೆ ಅಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದ ತನಕ ಬಂದು ಅವನನ್ನು ಎತ್ತಾ ಇದೆ. ಅದು ನನ್ನೊಂದು ಕೆಳಗಿಂದ ಮೇಲಿನ ತನಕ ಮಹಾಲಿಂಗದವರೆಗೆ ತೆಗೆದುಕೊಂಡು ಬಂದು ಓಂ ಅಂತ ಮಹಾಲಿಂಗಕ್ಕೆ ಕೈ ಮುಗಿದು ಬಸವ ಅಂದಾಗ ಮೊದಲು ನಿಷ್ಕಲಲಿಂಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಓಂ ನಿಷ್ಕಲಲಿಂಗಾಯ ನಮಃ, ಓಂ ನಿಷ್ಕಲಲಿಂಗಕ್ಕೆ ಶರಣಾರ್ಥಿ ಅಂದು ಅಲ್ಲಿರುವ ಅಮೃತ ರಸ, ಅಲ್ಲಿರುವ ಅಮೃತ ಧಾರೆಯಲ್ಲಿ ನಾನು ಮಿಂದು ಸ್ನಾನ ಮಾಡಿಕೊಂಡು
ನಿಷ್ಕಲ ಲಿಂಗದ ದರ್ಶನ ಮಾಡಿಕೊಂಡು ನಿಶೂನ್ಯ ಲಿಂಗಕ್ಕೆ ಬರ್ತೀನಿ. ಅಲ್ಲಿ ಸ್ನಾನ ಮಾಡ್ಬೇಕು. ನಾನು ಏನ್ ಸ್ನಾನ ಮಾಡಬೇಕು? ನಾನು ಶೂನ್ಯನಾಗಬೇಕು. ದೇಹ ಭಾವನೆಗಳೆಲ್ಲ ಹೋಗಬೇಕು, ದೇಹಾಭಿಮಾನ ಹೋಗಬೇಕು. ಐ ಶುಡ್ ಕಂಪ್ಲೀಟ್ಲಿ ಬಿಕಮ್ ಝೀರೋ ಝೀರೋ ಝೀರೋ. ನನಗಲ್ಲಿ ನಾಮ ಇಲ್ಲ, ರೂಪವಿಲ್ಲ, ದರ್ಶನವಿಲ್ಲ, ಏನೂ ಇಲ್ಲ. ನಾನು ಶೂನ್ಯ, ನಿಶೂನ್ಯ ಲಿಂಗದ ದರ್ಶನ ಅದು. ಆಗ ನಾನೇನಾಗ್ತಿದ್ದೀನಿ? ಕಂಪ್ಲೀಟ್ಲಿ ಐ ಬಿಕಮ್ ಎ ಝೀರೋ. ನನ್ನ ಯಾವುದೇ ಆಶೆ ಆಮಿಷ, ನನ್ನ ಪದವಿ ಏನೂ ಇಲ್ಲ. ಶೂನ್ಯ ಶೂನ್ಯ. ಶೂನ್ಯನಾದಾಗ ಮಾತ್ರ ನೀವು ಪಶ್ಚಿಮ ಚಕ್ರಕ್ಕೆ ನಿಮಗೆ ಪ್ರವೇಶವಿದೆಯೇ ಹೊರತು ವಿದೌಟ್ ಝೀರೋ ಯು ಕಾಂಟ್ ಎಂಟರ್ ದಿ ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರದಲ್ಲಿ ಏನಾಗಿದೆ? ನೀವು ಅಮೃತಧಾರೆಯಲ್ಲಿ ಮಿಂದು ನಿಶೂನ್ಯನಾಗಿ ಪಶ್ಚಿಮ ಚಕ್ರದಲ್ಲಿ ಬಂದು ಈಗ ನಿರಂಜನನಾಗಿ, ಯಾವುದೇ ರಂಜನೆ ಅಲ್ಲಿ ಇಲ್ಲ. ನಿರಂಜನನಾಗಿ ನೋಡಿದಾಗ ಅಲ್ಲಿ ನಿರಂಜನ ಲಿಂಗದ ದರ್ಶನವಾಗಿ ಯು ವಿಲ್ ಸಿ ಎ ಡಿವೈನ್ ಲೈಟ್. ದಟ್ ಈಸ್ ಕಾಲ್ಡ್ ಆಸ್ ಚಿದ್ ಬೆಳಗು. ಇದು ಶಿವಯೋಗದ ಒಂದು ಅಂತಿಮ ಇದಕ್ಕೆ ನಾವು ಬರ್ತಾ ಇದ್ದೀವಿ. ಅದಕ್ಕೆ ನಾವು ಮಹಾಲಿಂಗದಲ್ಲಿರುವ ಚಿಚ್ಚಕ್ತಿ, ಮಹಾಲಿಂಗ ಅದುವೇ ನಾವು ಶಾಂಭವಿ ಮುದ್ರೆ ಅಂತ ಏನಂದ್ವಲ್ಲ, ಆ ಚಿಚ್ಚಕ್ತಿಯನ್ನ ನಾವು ಯಾವಾಗಲೂ ಪಡೆಯೋಕೆ ಹಾತೊರೆಯಬೇಕು. ಅದು ಹೇಗಂದ್ರೆ ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆಯ ಮೂಲಕ ಅಂತ ಹೇಳ್ತಾ, ಮುಂದಿನ ವಾರ ಈ ಸ್ಥಳವನ್ನ ಮತ್ತೆ ಮುಂದುವರಿಸೋಣ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ತಮಗೇನಾದ್ರೂ ಪ್ರಶ್ನೆ, ಸಲಹೆ, ಸಂದೇಹ ಇದ್ರೆ ಕೊಡಬಹುದು. ಎಲ್ಲರೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಸರ್ ಶರಣರ ಶಿವಯೋಗದಲ್ಲಿ ಶತಏಕದ ನೆಲೆಮನೆಯ ಮೇಲೆ ಅವರ ಒಂದು ನಿಮಿಷ ತಡ್ರಿ. ಐಕ್ಯ ಸ್ಥಳದ ಲಿಂಗಸ್ಥಳದಲ್ಲಿ ತಕ್ಕಂತಹ ಚರಾಚರ ಸ್ಥಳ ಹಾಗೂ ಬಾಂಡ ಸ್ಥಳದ ಮೇಲೆ ಇಲ್ಲಿಯವರೆಗೆ ಅಪಾರ ಅನುಭವದ ನುಡಿಗಳನ್ನ ಪಾಠವನ್ನು ನಮಗೆ ಇಲ್ಲಿವರೆಗೂ ಎಡೆ ಮಾಡಿದ್ದಾರೆ. ಇದ್ರ ಮೇಲೆ ಏನಾದ್ರು ತಮಗೆ ಪ್ರಶ್ನೆಗಳಿದ್ರೆ ಕೇಳಿ, ಅಥವಾ ಹೆಚ್ಚಿನ ಬೆಳಕನ್ನ ಚೆಲ್ಲೋರಿದ್ರೆ ಚೆಲ್ಬಹುದು. 2 ನಿಮಿಷ ಸಂವಾದ ಮಾಡಿ ಸರ್. ಹೇಳ್ರಿ. ಸರ್, ಈಗ ಆದಿ ಸ್ವಯಂಭೂ ಅನ್ನೋದೊಂದು ಪದ ತಗೊಂಡ್ರಲ್ಲ, ಹೇಳಿ ಸರ್. ಹೇಳಿ ಸರ್. ಆದಿ ಸ್ವಯಂಭೂ ಅನ್ನೋದೊಂದು ಪದ ಬತ್ ನೋಡ್ರಿ, ಅಲ್ಲಮ ಪ್ರಭು ದೇವರದ್ರಿ. ತೆಗೀರಿ ಸರ್ ವಚನ, ಹಿಂದೆ ಬ್ಯಾಕ್ ಹೋಗ್ರಿ ಸ್ವಲ್ಪ. 1 ನಿಮಿಷ. ಸರ್ ಹೇಳಿ. ಈಗ ಆದಿ ಸ್ವಯಂಭೂ ಅನ್ನೋದು ಏನ್ ಪದ ಬತ್ತಲ್ರಿ ಸರ್ ಇಲ್ಲಿ, ನನಗೆ ಇದ್ರ ಮ್ಯಾಗಿಂದ ಏನ್ ಬೇಕಾಗಿತ್ತು ಅಂದ್ರೆ, ಸ್ವಯಂಭೂ ಅದ ಏನ ನಾವ್ ಇಂಗ್ಲಿಷ್ನಾಗ, ಕನ್ನಡದಾಗ ಆವಿರ್ಭಾವ ಅಂತೀವಿ, ಇಂಗ್ಲಿಷ್ನಾಗ ಇವಾಲ್ವ್ಡ್ ಅನ್ ಏನು ಅಂತ ನೋಡಿ ಸರ್. ಅದನ್ನ ಈ ಸ್ವಯಂಭೂನೇ ಯಾವಾಗ ಆಗೈತೆ ಅನ್ನೋದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಶುದ್ಧವಾದ ಇರುವು, ಅದಕ್ಕೆ ಆದಿ ಅನಾದಿಯನ್ನ ಮೀರಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಲಮ ಪ್ರಭುದೇವರು ಭಾಗ ಮಾಡಿ ಆದಿ ಸ್ವಯಂಭೂ ಅಂತಂದಾರೆ. ಅಂದ್ರೆ ಅನಾದಿ ಸ್ವಯಂಭೂ ಒಂದ್ ಇರ್ಲೇಬೇಕಲ್ರಿ ಸರ್? ಹಂಗಾದ್ರೆ ಸರ್, ಅನಾದಿ ಸ್ವಯಂಭೂಕ್ಕಿಂತ ಮೊದಲೇ ಆದಿ ಸ್ವಯಂಭೂ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾಡ್ರಿ. ಈಗ ಸ್ವಯಂಭೂ ಅಂತ ಬರ್ತದ್ರಿ. ಸ್ವಯಂಭೂ ಅಂದ್ರೆ ಏನು? ಈಗ ನಮ್ಮ ಲೌಕಿಕ ಜಗತ್ತಿನಲ್ಲಿ ಏನಂತಾರೆ ಹೇಳ್ರಿ? ಇದು ಈ ಲಿಂಗ ಸ್ವಯಂಭೂ, ಅಥವಾ ಈ ಮೂರ್ತಿ ಸ್ವಯಂಭೂ ಅಂತ ಮಾತಾಡ್ತಾರೆ. ಏನು ಸ್ವಯಂಭೂ ಅಂದ್ರ ಸಂಘ ನಿಸ್ಸಂಗವಿಲ್ಲದ ಅಂತ ಇದೊಂದು ಮುಂದಿನ ಶಬ್ದ ಇದೆ ನೋಡ್ರಿ. ಯಾವುದೇ ಒಂದು ಉತ್ಪನ್ನ ಆಗ್ಬೇಕಂದ್ರೆ ಏನ್ ಬೇಕು ಹೇಳ್ರಿ ಸರ? ಸಂಘ ಬೇಕು, ಒಂದು ಆಕಾರಗಳು ಬೇಕು, ಸಾಮಗ್ರಿ ಬೇಕು, ಸಂಘ ಬೇಕು. 1+1 ಆಗ್ಬೇಕು. ಇಲ್ಲ ನಿಸ್ಸಂಗ ಅಂದ್ರೆ ಏನ್ರಿ? ಕೆಲವೊಂದು ಜೀವಿಗಳು ನಿಸ್ಸಂಗವಾಗಿಯೂ ಹುಟ್ಟತಾವ. ಜಲಚರಗಳು ಅದಾವ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಅದಾವ್ರಿ, ವೈರಸ್ ಅದಾವ್ರಿ. ಅವು ನಿಸ್ಸಂಗವಿಲ್ಲದ ಮುನ್ನ ಸಂಘವಾಗಿ ಸೃಷ್ಟಿ ರಚನೆ ಆಗಬಹುದ್ರಿ, ನಿಸ್ಸಂಗವಾಗಿನೂ ಆಗಬಹುದು. ಸ್ವಯಂಭೂ ಅಂದ್ರೆ ಏನ್ ಸರ? ಈ ತನ್ನ ತಾನೇ ಉದಯ ಆತು ಅಂತ ಮಾತಾಡ್ತಾರಿದು. ಅದು ಎಷ್ಟು ನೀವು ನಂಬಬೇಕು ನಂಬಬಾರದು ಗೊತ್ತಿಲ್ಲ ನನಗೆ. ಈಗ ಸ್ವಯಂಭೂ ನಂಬಲೇಬೇಕು ಇದನ್ನ. ಈಗ ಪೃಥ್ವಿ ನಿರ್ಮಾಣವ, ಈ ಗ್ರಹಗಳನ್ನ ಯಾರು ನಿರ್ಮಾಣ ಮಾಡಿದ್ರು?
ಇಡೀ ಗ್ಯಾಲಾಕ್ಸಿ ಆಕಾಶಗಂಗೆ ಅವೆಲ್ಲ ಯಾರು ನಿರ್ಮಾಣ ಮಾಡಿದ್ರು? ಇದೊಂದು ಪ್ರಶ್ನೆ. ಈಗ ನೋಡಿ ಸರ್, ಈಗ ಹೋಗ್ತಾವೆ ಎಲ್ಲ ನಮ್ಮ ಗ್ರಹಗಳು ಅನೇಕ ಹೋಗಿದಾವೆ. ಮಂಗಳ ಗ್ರಹಕ್ಕೆ ಹೋಗಿದೀವಿ, ಬೇರೆ ಬೇರೆ ಗ್ರಹಕ್ಕೆ ಹೋಗ್ತಾ ಇವೆ. ಮತ್ತೆ ಇವನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಅವೆಲ್ಲ ಮತ್ತೆ ಸ್ವಯಂಭೂ ಅಂದಾಗ ಅದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಬಂತು. ಏನೂ ಇಲ್ಲದ ಒಂದೇನೋ ಒಂದ್ಸಾರಿ ಸ್ಫೋಟ ಆಯ್ತು, ಚಿಕ್ಕ ಚಿಕ್ಕ ಗ್ರಹಗಳು, ಲಕ್ಷಾಂತರ ನಕ್ಷತ್ರಗಳು ಉದಯವಾದವು, ಅನೇಕ ಆಕಾಶಗಂಗೆಗಳು ನಿರ್ಮಾಣವಾದವು ಅಂದಾಗ ಸ್ವಯಂಭೂನ ಅಲ್ಲ ಸರ್, ಅವಕ್ಯಾರು? ಅದಕ್ಕೆ ಯಾರು ಪ್ರೇರಣೆ ಕೊಟ್ರು? ಅದಕ್ಕಿಂತ ಹಿಂದೆ ಹೋಗ್ರಿ, ಈ ಗ್ರಹಗಳು, ನಕ್ಷತ್ರಗಳು, ಈ ವಿಶ್ವ, ಆಕಾಶಗಂಗೆ ಇದೆಲ್ಲ ಇಲ್ಲೋಕ್ಕಿಂತ ಮುನ್ನ ಸಂಘ ನಿಸ್ಸಂಗವಿಲ್ಲದ ಮುನ್ನ ಯಾವೂ ಸೃಷ್ಟಿ ಇಲ್ಲ, ಯಾರು ಹುಟ್ಟಿಲ್ಲ, ಯಾರು ಇನ್ನೂ ಏನೂ ಆಗಿಲ್ಲ. ಏನಂದ್ರೆ ನಕ್ಷತ್ರಗಳು ಇಲ್ಲ, ಗ್ರಹಗಳೂ ಇಲ್ಲ, ಏನೂ ಇಲ್ಲ, ಯೋಗ ಇಲ್ಲ, ಕರಣಗಳ ಬಗ್ಗೆ ಮಾತಾಡ್ತೀವಿ ಅವು ಇಲ್ಲ, ಖೇಚರ ಭೂಚರ ಅಂದ್ರೆ ಇವೆಲ್ಲ ಪಕ್ಷಿ, ಎನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ. ಭೂಚರ ಅಂದ್ರೆ, ಖೇಚರ ಅಂದ್ರೆ ಆಕಾಶದಲ್ಲಿ ಹಾರಾಡೋದು, ಭೂಚರ ಅಂದ್ರೆ ಭೂಮಿ ಮೇಲೆ ಅಡ್ಡಾಡೋದು, ಇವರು ಇಲ್ಲ. ಆರಾರೂ ಇಲ್ಲದ ಮುನ್ನ ಅಂದ್ರೆ ಇವ್ರಿಗೆ ಏನ್ ಹೇಳ್ಬೇಕಾಗಿದೆ ಸರ್? ಏನ್ ನೀವು ಹೇಳ್ತಿರೋ ಅದಿಲ್ಲ. ಅದಕ್ಕೆ ಅತ್ಯಷ್ಟಿದ್ದೆ, ಅದೇನ್ ಶಾಂಗುಲ ಅಂತಾರ ಗೊತ್ತದಲ್ಲ ಸರ್, ನೀವೇನ್ ಮಾತಾಡ್ತಿರ್ಲ ಅದ್ರ ಮೇಲೆ. ಹಾ, ಆಕಾಶ ಮಾರುತರ ಇಲ್ಲದ ಮುನ್ನ ಅಂಬುದಿ ಅಂದ್ರೆ ಏನೂ ಇಲ್ಲದ. ಯು ಹ್ಯಾವ್ ಟು ಗೋ ಸಮ್ವೇರ್ ಇನ್ ಸೋ ಫಾಸ್ಟ್ ಅಲ್ ಸರ್. ಹಿಂದ ಎಷ್ಟು ಹೋಗ್ಬೇಕಂದ್ರ ಅದಕ್ಕೆ ಇವೆಲ್ಲ ಹೇಳ್ಕೊತ ಹೋಗ್ತಾರ ನೋಡ್ರಿ. ಇಷ್ಟೆಲ್ಲ ನಥಿಂಗ್ ಅಂದ್ರೆ ಅದೇ ಚಿದ್ ಬಯಲು, ಅದೇ ನನ್ನ ದೇವರು ಸರ್. ಹೌದೌದು, ನಿಜ. ಅದನ್ನ ನಾನು ಅವನು ಜಡೆ ಇದೆ, ಗಂಗೆ, ಪಾರ್ವತಿ, ಅದು ಇದೆಲ್ಲ ಮಾತಾಡ್ತಾರೆ. ಅದೆಲ್ಲ ಏನೂ ಇಲ್ಲ ನನಗೆ. ಏನೂ ಲೇಪನ ಹಚ್ಚಂಗಿಲ್ಲ ಇಲ್ಲ. ಹಿಮಕರ ದಿನಕರ ಸುಳು ಇಲ್ಲದ ಮುನ್ನ ಅಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನು ಎಲ್ಲಿ ತನಕ ಅಂದ್ರೆ ಸರ್, ಹಿಂದಿಲ್ಲ ಮುಂದಿಲ್ಲ, ಒಂದೂ ಇಲ್ಲದ ಮುನ್ನ ಅವು ನನ್ನ ದೇವರು ಸರ್. ಏನೂ ಇಲ್ಲದ ಶುದ್ಧವಾದ ಇರುವಿಕೆ. ಹಾ, ಅದು ಏನಂದ್ರೆ ಸರ್, ಅದೇ ನನ್ನ ದೇವರು. ನೀಗ ಏನ್ಪ ನಿನ್ನ ದೇವರು? ಈ ಕೇಳಿದಾಗ ನಾವೇನಂತೀವಿ ಸರ್? ಮೊದ್ಲು ಇಷ್ಟಲಿಂಗ ಅಂತೀವಿ, ಅದರ ನಂತರ ಒಳಗಿರುವ ಲಿಂಗಗಳ ಬಗ್ಗೆ ಮಾತಾಡ್ತೀವಿ, ಕೊನೆಗೆ ನಿರಂಜನ ಲಿಂಗದ ಬಗ್ಗೆ ಹೇಳ್ತೀವಿ. ಅದು ಇಲ್ಲದ ಹಿಂದೆ ಎಲ್ಲಿ ತನಕ ಹೋಗೋರು ಸರ್ ನೀವು? ಏನೇನೂ ಇಲ್ಲದ ಅದು ನನ್ನ ದೇವರು ಸರ್. ಅದು ನನ್ನ ದೇವರು. ಈ ಕೇಳ್ತಾರಲ್ಲ ಲಿಂಗಾಯತರಿಗೆ, ನಿಮ್ಮ ದೇವರು ಯಾರು? ಅವನ್ ಕೈ ಇದಾವೋ, ಕಾಲಿದಾವೋ? ಇಲ್ಲ. ನನ್ನ ದೇವರು ಎಲ್ಲಿದಾನಪ್ಪ ಅಂದ್ರೆ ಆದಿ ಸ್ವಯಂಭೂವಿಲ್ಲದ ಮುನ್ನ, ಸಂಘ ನಿಸ್ಸಂಗವಿಲ್ಲದ ಮುನ್ನ, ನಕ್ಷತ್ರ ಗ್ರಹಗಳು ಇರ್ಲಿಲ್ಲ ಆಗ. ನೀವೇನು ಯೋಗ ಹೇಳ್ತೀರಿ, ಕರ್ಣ ಹೇಳ್ತೀರಿ, ಎಲ್ಲಾ ಜೀವಿಗಳು ಹೇಳ್ತೀರಿ, ಅವ್ರು ಹುಟ್ಟೋಕ್ಕಿಂತ ಮುಂಚೆ ಯಾರೂ ಇಲ್ಲದ ಮುನ್ನ ನನ್ನ ದೇವರಿದ್ದ. ಅವನ್ ನಾನು ನಂಬ್ತೀನಿ. ಏನೂ ಇಲ್ಲ, ಯಾರೂ ಇಲ್ಲ. ಹರಿ ಬ್ರಹ್ಮಾದಿ, ನೀವು ಎಷ್ಟೋ ಕೋಟಿ ದೇವರುಗಳನ್ನ ನೀವು ಹೇಳ್ತೀರಿ, ನನಗವ್ರು ಗೊತ್ತೂ ಇಲ್ಲ. ಅವರ ನಿಲ್ಲವಿಲ್ಲದ ಮುನ್ನ ಅವ್ರು ನೀವು ಹೇಳ್ತೀರಲ್ಲ, ನೀವು ಅದು ಹೇಳೋಕ್ಕಿಂತ ಮುಂಚೆ, ಸೂರ್ಯಚಂದ್ರರು ಇರೋಕ್ಕಿಂತ ಮುಂಚೆ, ಹಿಂದಿಲ್ಲ ಮುಂದಿಲ್ಲ, ಒಂದೂ ಇಲ್ಲದ ಮುನ್ನ ಯಾವುದು ಒಂದು ಬಯಲಿತ್ತಲ್ಲ, ಅದನ್ನೇ ನಾನು ಏನ್ ಮಾಡಿದೆ? ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲು. ಅದನ್ನ ಆ ಸ್ಥಿತಿಗೆ ಹೋಗೋದು ಪಶ್ಚಿಮ ಚಕ್ರದಲ್ಲಿರುವ ಚಿದ್ ಬೆಳಗನ್ನು ನೋಡಿದಾಗ ಹಿಂಗೈತೆ ಸರ್ ಅದು. ಅದಕ್ಕೆ ಅಲ್ಲಿ ಹೋದಾಗ ಏನಾಗ್ಬಿಡ್ತದೆ ಸರ್, ನೀವು ಅರ್ಭಾವಿಸರು ಅಥವಾ ನೀವು ಶಿವಾನಂದ, ನಿಮ್ಮ ಹೆಸರು, ನಿಮ್ಮ ಊರು, ಇವಕ್ಕೇನ್ ಮಹತ್ವ ಉಳಿಯಲ್ಲ. ಅಲ್ಲಿ ಯು ಬಿಕಮ್ ಎ ಬಿಗ್ ಜೀರೋ. ಅದು ಏನು ಲೇಪನ ಕಟ್ಟಬಾರ್ದು ಅಂತ ಇಲ್ಲ. ಅದಕ್ಕೆ ಅಂಗ ನಿರ್ಲೇಪನ ಸ್ಥಳ ಅಂತ ಮುಂದೆ ಬರ್ತದೆ ಸರ್. ಅವೆಲ್ಲ ಇನ್ನೂ ಸ್ವಲ್ಪ ಸ್ಥಳಗಳದಾಗ ನೀವು ಕೊನೆಗೆ ಅವರ ಐಕ್ಯ ಸ್ಥಳ ಮುಗಿದಾಗ ನಿಮ್ಮನ್ನು ನಿಜವಾಗ್ಲೂ ಶಿವಯೋಗಿ ಮಾಡಿಬಿಡ್ತಾರೆ. ನಿಮ್ನ ಹೆಚ್ಚಾಗಿ ಇಂಥ ವಚನಗಳ ಮೂಲಕ, ಎಸ್ಪೆಷಲಿ ಅಲ್ಲಂ ಪ್ರಭು ಸರ್. ಅಲ್ಲಂ ಪ್ರಭು ವಚನಗಳು ಅಂದ್ರೆ ಹಿಂಗಿರ್ತಾವ್ ನೋಡ್ ಸರ್. ಅಂದ್ರೆ ಅರ್ಥ ಆಗೋಲ್ಲ, ಆದ್ರೆ ಏನೋ ಒಂದು ಬೆಳಕನ್ನು ತೋರಿಸ್ತಾವ್ ಸರ್. ಅಲ್ಲಿ ಮತ್ತೆ ಹೆಂಗದ ಸರ್, ಅಲ್ಲಿ ಗುಹೇಶ್ವರನ ಇದ್ದ. ಹೆಂಗಿದ್ದ ಹೇಳಿ ಸರ್? ಅಲ್ಲಿ ಗುಹೇಶ್ವರ ಇರ್ತಾನ ಸರ್ ಆ ಬಯಲಿನೊಳಗೆ. ಹೇಗಿರ್ತಾನೆ? ತನ್ನ ತಾನರಿಯದಂತೆ. ಏನ್ ಶಬ್ದ ನೋಡ್ರಿ ಸರ್. ಅಲ್ಲಿ ನೀವೇನೀಗ ಮಾತಾಡಿದ್ರಲ್ಲ, ಆ ಬಯಲಿನಲ್ಲಿ ಗುಹೇಶ್ವರ ಹೇಗಿರ್ತಾನೆ ನೋಡಿ ಸರ್. ತನ್ನ ತಾನರಿಯದಂತೆ. ಏನ್ ಶಬ್ದ ನೋಡಿ ಸರ್ ಅದು. ತನ್ನ ತಾನರಿಯದಂತೆ. ಈಗ ಯಾವ ವಿಶ್ವ ದಾರ್ಶನಿಕ ಸಾಹಿತ್ಯದಲ್ಲಿ ಈ ಪದ ಸಿಗುದಿಲ್ಲ. ದಟ್ಸ್ ವಾಟ್ ಐ ವಾಸ್ ಟೆಲಿಂಗ್. ನನ್ಗೆ ಯಾಕೆ ಇಂಥವೆಲ್ಲ ಇದ್ ಮಾಡ್ಬೇಕು, ಇಂಥ ವಚನಗಳು ಯಾಕಂದ್ರೆ ಸರ್ ಆ ರೋಮಾಂಚನ ಸರ್.
ಒಂದು ಶಿವಯೋಗದ ಒಂದು ಸ್ಥಳ ನೋಡಿ ಸರ್, ಗುಹೇಶ್ವರನಲ್ಲಿ ಇರ್ತಾನಂತೆ. ಅಷ್ಟಕ್ಕೆ ಬಿಡ್ಬೇಕಾಗಿತ್ತಲ್ಲ ಸರ್ ಈ ವಚನ. ಅಲ್ಲಿ ಗುಹೇಶ್ವರನ ಇರ್ದ ಅನ್ನೋಲ್ಲ ಅವರು, ತನ್ನ ತಾನರಿಯದಂತೆ. ಅವನಿಗೂ ಸುಧಾ ಲೇಪನ ಕೊಡೋದಿಲ್ಲ ಸರ್ ಅವರು. ಇದ್ರಾಗ ಇನ್ನೊಂದು ವಚನ ಸೇರಿಸಿದ್ರೆ ಬಹಳ ಸೂಕ್ತ ಅನಿಸ್ತದೆ ಸರ್. ಆ ವರ್ತನೆ ಹೇಳ್ತಾ ಆದಿ ಅನಾದಿ ಇಲ್ಲದೊಂದು ಸುರಾಳ ನಿರಾಳವಿಲ್ಲದೊಂದು ಗುಹೇಶ್ವರ ಇಲ್ಲ, ಇದ್ದೂ ಇಲ್ಲದಂತೆ ಅಂತಕ್ಕಂಥದ್ದೊಂದು ವಚನ ಇದೆ. ವಚನ ಇದೆ ಸರ್, ವಚನ ಇದೆ. ನಾವು ಸುಯೋಗದ ಉತ್ತುಂಗಕ್ಕೆ ಹೋಗ್ಬೇಕಂದ್ರೆ ಇವರು ಅಲ್ಲಂ ಪ್ರಭುದೇವ್ರ ಮೂಲಕ ಹೋಗ್ಬೇಕಾಗುತ್ತೆ ಸರ್. ಗುಹೇಶ್ವರನಿರ್ದ ತನ್ನ ತಾನರಿಯದಂತೆ. ಹೀಗಾಗಿ ತನ್ನ ತಾನರಿಯದಂತೆ ಇರೋದೇನಿದೆಯಲ್ಲ ಸರ್, ಅದು ಶಿವಯೋಗದ ಉತ್ತುಂಗ ಸ್ಥಿತಿ. ನಮ್ಮದು ಕೂಡ ತನ್ನ ತಾನರಿಯದಂತೆ ಇರೋದಿದೆ ನೋಡಿ ಸರ್, ಅದು ಬಯಲ ದರ್ಶನ. ಐ ವಾಂಟ್ ಟು ಬಿಲಾಂಗಿಂಗ್ ಯೂನಿವರ್ಸಲ್. ಹಾ, ಹೀಗಾಗಿ ಅಲ್ಲಿ ಏನಾಗುತ್ತೆ ಸರ್, ಆ ಶರಣ ಅಂತ ಶಬ್ದನೂ ಇಲ್ಲಿ ಬರೋಲ್ಲ ಸರ್. ಈಗ ಶಿವ ಅಂತ ಶಬ್ದ ಇಲ್ಲ, ತನ್ನ ತಾನರಿಯ ಎಲ್ಲ ಬಯಲ್ನಲ್ಲಿ ಹೋಗ್ಬಿಡ್ತೀರಿ ನೀವು. ಅದೇ ಪಶ್ಚಿಮ ಚಕ್ರ, ನಿರಂಜನ ಲಿಂಗ. ಅದರ ಬಗ್ಗೆ ಏನು ಮಾತನಾಡಬಾರ್ದು ಅಷ್ಟೇ. ಅಂಡ್ ಹ್ಯಾವಿಂಗ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋದಾಗ ಏನಾಗ್ಬಿಡ್ತೀರಿ ನೀವು, ಯು ಬಿಕಮ್ ಎ ಬಿಗ್ ಜೀರೋ. ನೀವು ನಿಮಗ್ ಸನ್ಮಾನ ಮಾಡಿದ್ರು ಏನ್ ಅನ್ಸೋಲ್ಲ, ನಿಮ್ಗೆ ಯಾರು ಅಪಮಾನ ಮಾಡಿದ್ರು ಏನ್ ಅನ್ಸೋಲ್ಲ, ನಿಮ್ಗೆ ಯಾರು ಮಾತಾಡಿದ್ರು ಏನು ಅನ್ಸೋಲ್ಲ. ಯು ಬಿಕಮ್ ಎ ನಿರಂಜನ ಲಿಂಗ, ತನ್ನ ತಾನರಿಯದಂತೆ. ಅವರೇ ಬೇಸರ್ತಾರೆ ಸರ್ ನಿಮಗ್ ಬೈದು ಅಥವಾ ನಿಮ್ಗೆ ಇದನ್ ಮಾಡಿ, ಏನಪ್ಪ ಇವ್ ಕಲ್ಲನಾಗಿದ್ದಾನೆ, ಏನ್ ಹೇಳಿದ್ರು ಇವನ್ಗೆ ಅರ್ಥನೇ ಆಗೋಲ್ಲ, ಏನು ಸ್ಪಂದನನೇ ಮಾಡೋದಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ತನ್ನ ತಾನರಿಯದಂತೆ. ಇದು ಶಿವಯೋಗದ ಉತ್ಸಂಗ ಸ್ಥಿತಿಗಳು ಸರ್. ನೋಡೋಣ ಏನೇನ್ ತಿಳ್ಕೊಳಕಾಗುತ್ತೆ ಮುಂದೆ ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರು ಇಲ್ಲಿದ್ರೆ ಮಂಗಲ ಮಾಡೋಣ. ಏನದು ಅಂದ್ರೆ, ತನ್ನ ತಾನು ಗುಹೇಶ್ವರನಿದ್ದ ತನ್ನ ತಾನು ಅರಿಯದಂತೆ ಅಂತಿದೆ ಅಲ್ವೇ? ಹೌದು ಅಣ್ಣ, ಹೌದಲ್ಲ ನೋಡಿ. ಹೌದು, ಗುಹೇಶ್ವರನಿರ್ದ ತನ್ನ ತಾನರಿಯದಂತೆ. ಮಾತಾಡ್ರಪ್ಪ. ಗುಹೇಶ್ವರನಿದ್ದ ತನ್ನ ತಾನು ಅರಿಯದಂತೆ ಅಂತಿದೆ ಅಲ್ವೇ? ಹೌದು, ಇದೆ. ಅದು ಹೌದು. ಮಾರ್ಗಕ್ರಿಯೆ ಮೀದಕ್ಕೆಲ್ಲವನ್ನು ಮೀರಿದಂತಹ ಸ್ಥಳವನ್ನೇ ಗುರುತಿಸ್ಲಿಕ್ಕೆ ಸಾಧ್ಯವಿಲ್ಲದಂತ ಸ್ಥಿತಿ ಅಲ್ವೇ? ಆದ್ರೆ ಮಾರ್ಗಕ್ರಿಯೆಯಲ್ಲಿ ಬರುವ ತನ್ನ ತಾನರಿಯದೆ ಏನರಿದರೂ ಫಲವಿಲ್ಲ ಅಂತಿದೆ. ಅದು ನಮ್ಗೆ ಪ್ರವೃತ್ತಿನಲ್ಲಿ ಅಥವಾ ಮಾರ್ಗಕ್ರಿಯೆಯಲ್ಲಿ ಬರುತ್ತಾ. ಅದು ನೀವು ಇದು ಹೇಳ್ತಕ್ಕಂಥದ್ದು ಮೀರಿದ ಕ್ರಿಯೆಯನ್ನು ಮೀರಿದ್ದು. ಹೌದು, ಈಗ ಐಕ್ಯ ಸ್ಥಳದಲ್ಲಿ ಇದೀವಲ್ಲ ಅಣ್ಣ, ನಾವು ಕೊನೆಗೆ ಬಂದಿದೀವಿ ಈಗ. ಅದೇ ಬೇರೆ ಸ್ಥಳದದ್ದು ಬೇರೆ ಕಂಡ್ರು ಅವತ್ತದ್ ಬೇಕಿತ್ತು. ಈಗ ಐಕ್ಯ ಸ್ಥಳಕ್ಕೆ ಬಂದ್ಬಿಟ್ಟಿದ್ಮೇಲೆ ಅದು ಹಿಂದಿನ ತಿರುಗಿ ನೋಡೋ ಪ್ರಶ್ನೆನೇ ಬರಲ್ಲ. ಹೌದನ್ನ ನಿಜ. ಬಹಳ ಚೆನ್ನಾಗಿಲ್ಲಪ್ಪ. ತನ್ನ ತಾನು ಅರಿಯದಂತೆ ಆ ಸ್ಥಿತಿಗೆ ಬರ್ಬೇಕಾದ್ರೆ ಮೊದಲು ಹಂತವಾಗಿ ತಲಕಟ್ಟಲೆ ತನ್ನನ್ನು ತಾನು ಅರಿಬೇಕಾಗುತ್ತೆ, ನಂತರ ತನ್ನ ತಾನು ಅರಿಯಾಗುತ್ತೆ. ಕರೆಕ್ಟ್ ಅಣ್ಣ, ಹೌದನ್ನ. ಶರಣಾರ್ಥಿ ಶಂಭು ಅಣ್ಣ. ಹೇಳಿ, ಮಂಗಲ್ ಮಾಡ್ಬಿಡ್ರಲ್ಲ. ಆಯ್ತಪ್ಪ. ಇಲ್ಲಿಗೆ ಸ್ವಾನುಭವ ನಿಲಯ 1981ನೆಯ ಈ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ನಾಳೆ ಎಂದಿನಂತೆ ಭಾರತಿ ಕೆಂಪಯ್ಯ ಅವರಿಂದ ಯೋಗಂಗ ತ್ರಿವಿಧಿಯ ಮೇಲೆ ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೂಡ ಕೇಳೋಣ. ತಾವೆಲ್ಲರೂ ಕೂಡ ಹಾಜರಾಗ್ರಿ ಅಂತ ಹೇಳ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಏನಾಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜಯಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.